ಸೊ ಫಾಲ್ ಸೀಲಿಂಗ್ ಬಂದಾಗ ಅಗೇನ್ ಐಲ್ಯಾಂಡ್ ಅಂಡ್ ಪೆರಿಫರಲ್ ಹೋಗಿದ್ದೀವಿ. ಗಿವನ್ ದಟ್ ಆ ಪೆರಿಫರಲ್ ನಿಮ್ಗೆ ಏನು ಬರ್ತಾ ಇದೆ ಅದನ್ನ ನಾವು ಕರ್ವ್ ಎಜ್ ಹೋಗಿದ್ದೀವಿ ಸರ್. ಎಲ್ಲೋ ಸ್ಟ್ರೈಟ್ಸ್ ಹೋಗಿಲ್ಲ, ಕರ್ವ್ ಎಜ್ ಹೋಗಿದ್ದೀವಿ. ನನ್ನ ಟಾಪ್ ಬಂದಾಗ ಸೇಮ್ ಇಲ್ಲಿ ಕ್ವಾಡ್ಸ್ ಹೋಗಿದ್ದಾರೆ ವಿತ್ ಒಂದು ಕೌಂಟರ್ ಟಾಪ್ ಸಿಂಕ್ ಅಂಡ್ ದನ್ ಇಲ್ಲಿ ಒಂದು ಡಿಸೈನರ್ ಮಿರರ್ ಸರ್. ಈ ಕಾರ್ಡ್ಸ್ ಎಲ್ಲ ನೀವೇ ಹಾಕೊಡ್ತೀರಲ್ವಾ? ಇದನ್ನ ನಾವು ಪ್ಲೇಸ್ ಮಾಡ್ಕೊಡ್ತೀವಿ ಸರ್. ಡಿಸೈನಿಂಗ್ ಟೀಮ್ ಯಾವ್ದಲ್ಲೂ ಅರ್ಜೆಂಟ್ ಮಾಡಲ್ಲ. ಎಷ್ಟು ಡೇಸ್ ಆದ್ರೂ ತಗೊಳ್ಳಿ, ಮಂತ್ಸ್ ಆದ್ರೂ ತಗೊಳ್ಳಿ, ಏನೇನು ಬೇಕು ಎಲ್ಲ ನೀಟಾಗಿ ಲಿಸ್ಟ್ ಔಟ್ ಮಾಡ್ತಾರೆ. ನಮ್ಮ ರಿಕ್ವೈರ್ಮೆಂಟ್ಸ್ ಆಗಲಿ ಅವ್ರ ಸಜೆಷನ್ಸ್ ಆಗಲಿ ಚೆನ್ನಾಗಿ ಕೊಡ್ತಾರೆ. ಬೇಸಿಕಲಿ ಏನು ಮಾಡ್ತೀವಿ ಸರ್, ನಾವು ಗ್ರೂ ಮಾಡ್ತೀವಿ ಫಸ್ಟ್. ಗ್ರೂ ಮಾಡಿ ಅದಕ್ಕೆ ಅಂತ ಒಂದು ಪ್ರೊಟೀನ್ ಹಾಕಿ ಫಿಕ್ಸ್ ಮಾಡಿ 7/4 ಒಂದು ಗಂಬರ್ ಸರ್ ಗ್ಲೂ ಅಡೆಸಿವ್. ಆ ಅಡೆಸಿವ್ನ ಹಾಕ್ಬಿಟ್ಟು ನಾವು ಅದನ್ನ ಫಿಕ್ಸ್ ಮಾಡ್ಕೊಟ್ಟಿರ್ತೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿರ್ತೀರಾ, ಒಂದು ಬಜೆಟ್ ಅಲ್ಲಿ ಒಂದು ಕ್ವಾಲಿಟಿ ಇಂಟೀರಿಯರ್ ಬೇಕಾ, ಡೆಫಿನೆಟ್ಲಿ ನೀವು ವಿವಾ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮುಂಚೆನೂ ಕೂಡ ನಾನು ಇವ್ರ ಜೊತೆ ವಿಡಿಯೋ ಮಾಡಿದ್ದೀನಿ. ಬೇಸಿಕ್ ಇರಲಿ, ಮೀಡಿಯಂ ಇರಲಿ, ಪ್ರೀಮಿಯಂ ಇರಲಿ, ಪ್ರತಿಯೊಂದು ಡಿಸೈನ್ಗೂ ಕೂಡ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಅಭಿಷೇಕ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಗುಡ್ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಸೊ ನಮ್ದು ಬಜೆಟ್ ಇಂಟೀರಿಯರ್ ಅಂತ ಹೇಳ್ಬೋದು. ಸೊ ಬಜೆಟ್ ಅಲ್ಲಿ ಬಟ್ ಪ್ರೀಮಿಯಂ ಕೊಟ್ಟಿದ್ದೀವಿ ಸರ್ ಅಲ್ವಾ? ಇಲ್ಲಿ ಬಜೆಟ್ ಅನ್ನು ಒಂದು ಪ್ರೀಮಿಯಂ ಆಗಿ ತೋರಿಸೋದಕ್ಕೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಥವಾ ಯಾವ ರೀತಿ ಮಾಡಿಫಿಕೇಶನ್ ಅನ್ನ ಮಾಡಿದ್ದೀರಾ? ಸೊ ಮೇನ್ಲಿ ಸರ್ ಕಲರ್ ಕಾಂಬಿನೇಷನ್ಸ್, ಸೊ ಕಾಂಟ್ರಾಸ್ಟ್ ಕಲರ್ಸ್ ಹೋಗಿದ್ದೀವಿ. ಪ್ಯಾಟರ್ನ್ ಆರ್ಡರ್. ಸೊ ನಾವು ಬೇಸಿಕಲಿ ಯಾವಾಗ ನಮ್ದು ಆರ್ಡರ್ಸ್ ಮಾಡ್ತೀವಿ ಏನು ಪ್ಯಾಟರ್ನ್ಸ್ ತರ ಬರುತ್ತೆ, ಆ ಪ್ಯಾಟರ್ನ್ಸ್ ಇನ್ಕ್ಲೂಡ್ ಮಾಡಿದ್ದೀವಿ. ಆಸ್ ವೆಲ್ ಆಸ್ ಕಲರ್ ಕಾಂಬಿನೇಷನ್ಸ್ ಮೇನ್ ಇಲ್ಲಿ ಇಂಪ್ಯಾಕ್ಟ್ ಆಗಿರುತ್ತೆ. ಯಾಕಂದ್ರೆ ಮನೇನು ನಿಮ್ಗೆ ನೋಡೋ ಸ್ವಲ್ಪ ಸ್ಪೇಷಿಯಸ್ ಆಗಿ ಕಾಣುತ್ತೆ. ಅದಕ್ಕೆ ಯಾವ ತರ ಒಂದು ಕಲರ್ ಪ್ಯಾಟರ್ನ್ಸ್ ಹಾಕ್ಬೋದು, ಸೊ ದಟ್ ಅದು ಮನೆ ಜೊತೆಗೆ ಅಡ್ಜಸ್ಟ್ ಆಗುತ್ತೆ. ಆ ಥೀಮ್ ಯಾವ ತರ ಬರುತ್ತೆ ಅದನ್ನ ನೋಡ್ಕೊಂಡು ನಾವು ಪ್ಲಾನ್ ಅಪ್ ಮಾಡೋ ಕಾರಣ ಅದು ಬಡ್ಜೆಟ್ ಇದ್ರೂ ಅದು ತುಂಬಾ ಎಲಿಗೆನ್ಸ್ ಕೊಟ್ಟಿದೆ ಸರ್. ಎಲಿಗೆನ್ಸ್ ಕಾಣಿಸುತ್ತೆ. ಲೈಕ್ ನಾರ್ಮಲ್ ಲ್ಯಾಮಿನೇಟ್ಸ್ ಆದ್ರೂ ಕೂಡ ಆಕ್ರಿಲಿಕ್ ಲೆವೆಲ್ ಗೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಅಂಡ್ ಪ್ಯಾಟರ್ನ್ಸ್ ಅಷ್ಟೇ ಕಾಮನ್ ಆಗಿ ಮಾಡೋ ಬದಲು ನೋಡಿ ಇಲ್ಲೇ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡಿದಾಗ ರಾಫ್ಟರ್ಸ್ ಹೋಗೋದ್ ಬದಲು ಪ್ಲೈಬೋರ್ಡ್ ಗ್ರೂವ್ಸ್ ಕೊಟ್ಟಿದ್ದೀವಿ. ಸೊ ಏನಾಗುತ್ತೆ ನಿಮಗೆ ಅಲ್ಲ ರಾಫ್ಟರ್ಸ್ ತರ ಇರುತ್ತೆ, ಬಟ್ ಅದು ರಾಫ್ಟರ್ ಕಾಸ್ಟಿಂಗ್ ಬರಲ್ಲ, ಇನ್ನು ಎಕನಾಮಿಕಲ್ ಕೊಟ್ಟಿದ್ದೀವಿ. ಸೊ ಆ ಒಂದು ಕಾಂಬಿನೇಷನ್ ನಾವೆಲ್ಲ ಟ್ರೈ ಮಾಡಿದ್ದೀವಿ. ಅಚೀವ್ ಮಾಡಬಹುದು. ಕಾಸ್ಟ್ ನ ಡೌನ್ ಮಾಡಿದೀವಿ, ಆ ಲುಕ್ ನ ಅಚೀವ್ ಮಾಡಿದ್ವಿ ಸರ್. ಎಸ್ ಕರೆಕ್ಟ್ ಸರ್. ಎಲ್ಲಿದ್ದೀವಿ ಸರ್ ಎಕ್ಸಾಕ್ಟ್ ಆಗಿ? ಸರ್ ಇವತ್ತು ರಾಜನ್ ಕುಂಟಲ್ ಇದೀವಿ ಸರ್ ನಾವು. ರಾಜನ್ ಈ ಕಡೆ ಔಟ್ಸ್ಕಟ್ ಎಲ್ಲ ಬರ್ತಾ ಇದ್ದಾರೆ. ಮಾಡ್ತಾ ಇದ್ದೀವಿ. ಹೋಗಿಲ್ಲ ಆಫೀಸ್ ಆಯ್ತು. ಅವಾಗಿಂದ ದೊಡ್ಡಬಳ್ಳಾಪುರ, ರಾಜನ್ ಕುಂಟೆ, ಬಾಗ್ಲೂರು, ಹೆಣ್ಣೂರು ಆ ಕಡೆ ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಬರ್ತಾ ಇದ್ದಾರೆ. ಓಕೆ, ಸೂಪರ್ ಅಂತ ಹೇಳ್ಬೋದು. ಸೊ ಇಲ್ಲಿನ ಓನರ್ ಹೆಸರು, ಕ್ಲೈಂಟ್ ಹೆಸರು ಏನ್ ಸರ್? ಸರ್ ರಿಷಿಕ್ ಅಂತ ಇದೆ ಸರ್. ರಿಷಿಕ್ ಅಂತ ಹೇಳಿ. ಸೊ ಜಸ್ಟ್ ಮನೆ ಓಪನಿಂಗ್ ಆಗಿದೆ. ಜಸ್ಟ್ ನೆನ್ನೆ ಸರ್ ಅವ್ರ ಓಪನಿಂಗ್. ಹೌದು. ಸೊ ಇವತ್ತು ಟೂರ್ ಮಾಡ್ತಾ ಇದ್ದೀವಿ. ಏನೇನ್ ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಬೇಸಿಕಲಿ 820 ಇಂಟೀರಿಯರ್ಸ್ ಅಂದ್ರೆ ಫ್ರಮ್ ದಿ ಕಿಚನ್ಸ್, ವಾರ್ಡ್ರೋಬ್, ಟಿವಿ, ಫಾಲ್ ಸೀಲಿಂಗ್, ಪೂಜಾ ರೂಮ್. ಸೊ ಈ ತರ ಬೇಸಿಕಲಿ ಏನೇನು ಬೇಕಾಗೋದನ್ನ ಆ ಇಂಟೀರಿಯರ್ಸ್ ನಾವು ಮಾಡಿದ್ವಿ. ಎಷ್ಟು ಆರ್ಡರ್ ಬಂದಿದೆ ಇಲ್ಲಿ? ಆಲ್ಮೋಸ್ಟ್ ನಾವು 2 ಆರ್ಡರ್ಸ್ ಮಾಡಿದ್ವಿ. 2 ಆರ್ಡರ್ ಬಂದಿದೆ. ಕಿಚನ್ ಅಕ್ರಿಲಿಕ್ ನಾನ್ ಅಕ್ರಿಲಿಕ್ ಸರ್. ಟೋಟಲ್ ಅಕ್ರಿಲಿಕ್ ಕೊಟ್ಟಿದ್ದೀವಿ ವಿತ್ ಅಲ್ಯೂಮಿನಿಯಂ ಶಟರ್ಸ್ ಕೊಟ್ಟಿದ್ದೀವಿ. ಈ ಬಜೆಟ್ ಅಲ್ಲಿ ಅಕ್ರಿಲಿಕ್ ಕವರ್ ಮಾಡಬಹುದು. ನಾವು ಮಾಡ್ಕೊಂಡಿದ್ದೀವಿ ಸರ್ ಕವರ್. ಮಾಡಿ. ಸೊ ಆಮೇಲೆ ಇನ್ನೊಂದು ಮೇನ್ ಆಗಿ ಕನ್ನಡಕೋರ ವೀಕ್ಷಕರಿಗೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ಸ್ ಏನಾದ್ರು? 100% ಸರ್. ನಾವು ಪ್ರತಿಯೊಂದು ಹೇಳ್ತಾ ಇದೀವಿ, ಲಾಸ್ಟ್ ವಿಡಿಯೋಲಿ ಹೇಳಿದ್ವಿ. ಸೊ ಯಾರು ನಮ್ಮ ಕನ್ನಡಕೋರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾರೆ ಆ ಸಬ್ಸ್ಕ್ರೈಬರ್ ನಾವು 15% ಡಿಸ್ಕೌಂಟ್ ನಾವು ಕೊಡ್ತಾ ಇದ್ದೀವಿ. 15% ಡಿಸ್ಕೌಂಟ್. ಇವತ್ತು ನಾನು ಸ್ಟಾರ್ಟಿಂಗ್ ಅಲ್ಲೇ ಇದಕ್ಕೋಸ್ಕರ ಕೇಳಿದೆ ಅಂತಂದ್ರೆ ಲಾಸ್ಟ್ ತನಕ ನೀವು ನೋಡೋದಿಲ್ಲ, ಮರ್ತೋಗ್ಬಿಡ್ತೀರಾ. ಬಟ್ ಯಾರು ನೋಡೋದಿಲ್ಲ ಅವರಿಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಓವರ್ ಆಲ್ ಬಜೆಟ್ ಅಲ್ಲಿ 15% ಡಿಸ್ಕೌಂಟ್ಸ್ ಅಂತೂ ಇಲ್ಲಿ ಇದ್ದಿರುತ್ತೆ ವೀಕ್ಷಕರೇ. ಬಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ನಮ್ಮ ಸಾರ್ಗೆ ಬಂದು ತೋರಿಸ್ಬೇಕು ನೀವು, ಗೊತ್ತಾಯ್ತಲ್ವಾ? ಇದು ತುಂಬಾ ಇಂಪಾರ್ಟೆಂಟ್. ಕೋಗಿಲ ಬಳಿ ಎಲ್ಲಿದೆ ಆಫೀಸ್ ನಿಮ್ದು? ಸರ್ ಕೋಗಿಲು ಅಂದ್ರೆ ನಾವು ಹೇಳ್ತಾರೆ ನಮ್ದು ಮಾರುತಿ ನಗರ ಬರುತ್ತೆ ಸರ್. ಇನ್ನೊಂದು ಬಂದು ಬೆಮ್ಮೆಲ್ ಫೋರ್ಸ್ ಆರ್ ನಗರ ಬರುತ್ತೆ. 2 ಕಡೆನೂ ನಮ್ದು ಆಫೀಸ್ ಇದೆ. 2 ಕಡೆ ಆಫೀಸ್ ಇದೆ. ಸೊ ಮನೆ ನೋಡ್ಕೊಂಡ್ ಬಂದ್ಬಿಡೋಣ. ನಡೀರಿ ಸರ್. ಸರ್ ಮೊದಲೇದಾಗಿ ಟಿವಿ ಏನ್ ಇಂಪ್ಲಿಮೆಂಟ್ ಮಾಡಿದ್ದೀರಾ? ಸರ್ ಮೇಲೆ ನೋಡ್ಬೇಕಾದ್ರೆ ನಾವು ಬ್ಯಾಕ್ ನಲ್ಲಿ ತಗೊಂಡಿದೀವಿ. ಸೊ ಅದಕ್ಕೊಂದು ಗ್ರೇ ಟೆಕ್ಸ್ಚರ್ ಹೋಗಿದೀವಿ ನಾವು ಇಲ್ಲಿ ಕಲರ್ಗೆ. ಆ ಕಾಂಬಿನೇಷನ್ ಕೊಡೋಕ್ಕೋಸ್ಕರ ಗ್ರೇ ವಿತ್ ಬ್ರೌನ್ ಹೋಗಿದೀವಿ ಸರ್. ಮೇನ್ಲಿ ಬ್ರೌನ್ಸ್ ಅಂಡ್ ಗ್ರೇ ತುಂಬಾ ಚೆನ್ನಾಗಿ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡಬಹುದು. ಅದ್ರ ಜೊತೆಗೆ ನಾವು ಲೆಜ್ ಪ್ರೊವೈಡ್ ಮಾಡಿದೀವಿ ಸರ್. ಲೆಜ್ ಪ್ರೊವೈಡ್ ಮಾಡಿದೀವಿ. ಅದಕ್ಕೊಂದು ಕ್ಯಾಬಿನೆಟ್ ಲೈಟ್ ಬರುತ್ತೆ. ಅಂಡ್ ಲೆಜ್ ಮೇಡನ್ ನಾವು ಟಿವಿ ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ. ಸೊ ದಟ್ ಏನಾಗುತ್ತೆ, ನೀವು ವಾಲ್ ಬಿಡ್ತು ಜಾಸ್ತಿ ಇರೋ ಕಾರಣ ಆ ಬಿಡ್ತಿಗೆ ನಾವು ಅಕಾಮಿಡೇಟ್ ಆಗಬೇಕು. ಸೊ ಆ ತರ ಒಂದು ಪ್ಯಾಟರ್ನ್ ಹೋಗಿದ್ವಿ. ಅಂಡ್ ಆಸ್ ವೆಲ್ ಆಸ್ ಮುಂಚಿತ ಹೇಳಿದ್ರೆ ಇದು ನಾವು ರಾಫ್ಟರ್ಸ್ ಹೋಗಿಲ್ಲ ಸರ್. ಇದು ಪ್ಲೈಬೋರ್ಡ್ ವಿತ್ ಲ್ಯಾಮಿನೇಟ್ ಅದ್ಮೇಲೆ ಗ್ರೂ ಮಾಡಿದ್ವಿ. ಗ್ರೂ ಮಾಡಿ ಇಲ್ಲಿ ಪೇಂಟ್ ಫಿಲ್ ಅಪ್ ಮಾಡಿರೋದು. ಸೊ ಇದು ಹೇಗಾಗುತ್ತೆ ಅಂದ್ರೆ ನಿಮ್ಗೆ ರಾಫ್ಟರ್ಸ್ ಏನು ಹಾಕ್ತಿವಿ ಅದೇ ಕಾಂಬಿನೇಷನ್ ಕೊಡೋದು. ಬಟ್ ಗಿವನ್ ದಟ್ ಇದು ಎಕನಾಮಿಕಲ್ ನಮ್ಗೆ ಸ್ವಲ್ಪ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅಲ್ಲಿ ಕೋಲೈಟ್ ಕೊಟ್ಟಿವಿ ಸರ್. ಅಂಡ್ ಬೇಸ್ ಫುಲ್ ಕೊಟ್ಟಿದ್ದೀವಿ. ಅಗೇನ್ ಬೇಸ್ ಬಂದು ನಿಮ್ಗೆ ಟೋಟಲಿ ಬಂದು ಹ್ಯಾಂಗಿಂಗ್ ಬರುತ್ತೆ ಸರ್. ಯಾವುದು ಫ್ಲೋರ್ ಮೌಂಟ್ ಇಲ್ಲ, ಟೋಟಲ್ ಹ್ಯಾಂಗಿಂಗ್ ಬರುತ್ತೆ. ಸೆಂಟ್ರಲ್ಲಿ ಸೆಟಪ್ ಬಾಕ್ಸ್ ಬರುತ್ತೆ. ಅಲ್ಲಿ ನಾವು ಅಲ್ಯೂಮಿನಿಯಂ ಹೋಗಿದ್ದೀವಿ ಶಟರ್ಗೆ ವಿತ್ ಕ್ಲಿಯರ್ ಗ್ಲಾಸು. ರೆಸ್ಟ್ ಆಲ್ ಏನು ಬರುತ್ತೆ ಟೋಟಲಿ ಬಂದು ಸಾಲಿಡ್ ಶಟರ್ಸ್ ಇರುತ್ತೆ ಫೇಶಿಯಾ. ಸೊ ಅದಕ್ಕಾಗಿ ನಾವಿಲ್ಲಿ 45 ಡಿಗ್ರಿ ಗ್ರೂವ್ನ ಪ್ಯಾಟರ್ನ್ ನೋಡಿದ್ದೀವಿ. ಅಂಡ್ ಇದನ್ನು ನಿಮಗೆ ಗ್ರೇ ಕಲರ್ ಹೋಗಿದೆ ಸರ್. ಸೊ ಕಾಂಬಿನೇಷನ್ ಆಫ್ ಗ್ರೇ, ಬ್ರೌನ್ ಅಂಡ್ ಗ್ರೇ. ಹ್ಯಾಂಡಲ್ ಎಸ್ ಅಲ್ವಾ ಇದು? ಹ್ಯಾಂಡಲ್ ಸರ್. ಟೋಟಲಿ ಹ್ಯಾಂಡಲ್
45 ಡಿಗ್ರಿ ಗ್ರೂಪ್ ಬರುತ್ತೆ, ಪ್ರತಿಯೊಂದು ಸಾಫ್ಟ್ ಕ್ಲೋಸೇ ಬರುತ್ತೆ ಸರ್ ಇದು. ಸೊ ಇದು ಒಂದು ಕಾಂಬಿನೇಷನ್ ಎರಡು ರನ್ ಮಾಡ್ಕೊಂಡಿದೆ ಸರ್. ಓಕೆ ಓಕೆ, ಇದನ್ನೇನಕ್ಕೆ ಮಾಡಿದ್ರಿ, ಎಕ್ಸ್ಟ್ರಾ ಒಂದು ಸ್ಟೆಪ್ ತೊಗೊಂಡಿದ್ದೀರಲ್ಲ? ಹಾಂ ಸರ್, ಇಲ್ಲಿ ಏನು ತೊಗೊಂಡಿದ್ದೀವಿ ಇಫ್ ಇನ್ ಕೇಸ್ ಅವ್ರಿಗೆಲ್ಲ ಚಾರ್ಜಸ್ ಎಲ್ಲ ಮಾಡಬೇಕು ಅಂದರೆ ನಾವು ನೋಡಿ ಸರ್ ಇಲ್ಲೂ ಒಂದು ಪ್ಲಗ್ ಪಾಯಿಂಟ್ ಕೊಟ್ಟಿದ್ದೀವಿ. ಸೊ ಎನಿಥಿಂಗ್ ಕ್ಯಾನ್ ಬಿ ಚಾರ್ಜ್ಡ್ ವೈರ್, ಅಥವಾ ನಾವೇನೋ ಸ್ಪೀಕರ್ಸು ಊಫರ್ಸನ್ನು ಪ್ಲೇಸ್ ಮಾಡ್ತೀವಿ ಅಂದರೆ ಅಥವಾ ಪ್ಲೇ ಸ್ಟೇಷನ್ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೆಲ್ಲ ನಾವು ಅಕಾಮಡೇಟ್ ಆಗುತ್ತೆ. ಓಕೆ, ಕೀಪಿಂಗ್ ದ ಫ್ಯೂಚರ್ ಆಲ್ಸೋ ಇನ್ ಪರ್ಸ್ಪೆಕ್ಟಿವ್ ನಾವು ಇದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ, ಬಟ್ ಒಂದು ಎಡಿಷನ್ ಇದು, ಒಂದು ಅಡಿಷನ್ ಇದು, ಪ್ಲಸ್ ನಿಮ್ಗೆ ಇನ್ನೂ ಡಿಸೈನ್ ಅಚೀವ್ ಆಗುತ್ತೆ, ಆಸ್ ವೆಲ್ ಎಸ್ ನಾವು ಒಂದು ಯುಟಿಲಿಟಿ ಥರ ಒಂದು ಫಂಕ್ಷನ್ ಮಾಡೋಕ್ಕೂ ಆಗುತ್ತೆ ಸರ್ ಅಲ್ಲಿ. ಎಸ್ ಸರ್, ಎಸ್ ಸರ್, ಒಂಥರ ಸ್ವಲ್ಪ ಪ್ರೀಮಿಯಂ ಲುಕ್ ಕೊಡೋದು ಸರ್ ಇಲ್ಲಿ. ಎಸ್ ಸರ್, ಸೂಪರ್ ಸರ್. ಸೊ ಫಾಲ್ ಸೀಲಿಂಗ್ ಬಂದಾಗ ಅಗೇನ್ ಐಲ್ಯಾಂಡ್ ಅಂಡ್ ಪೆರಿಫರಲ್ ಹೋಗಿದ್ದೀವಿ. ಗಿವನ್ ದಟ್ ಆ ಪೆರಿಫರಲ್ ನಿಮ್ಗೆ ಏನು ಬರ್ತಾ ಇದೆ ಅದಕ್ಕೆ ನಾವು ಕರ್ವ್ ಎಜ್ ಹೋಗಿದ್ದೀವಿ ಸರ್. ಎಲ್ಲೋ ಸ್ಟ್ರೈಟ್ಸ್ ಹೋಗಿಲ್ಲ, ಕರ್ವ್ ಎಜ್ಗೆ ಹೋಗಿದ್ದೀವಿ. ಅದ್ರಲ್ಲಿ ಮೇನಾಗಿ ನಾವು ಲೈಟಿಂಗ್ ಫೋಕಸ್ ಮಾಡ್ಕೊಂಡು ಪ್ಯಾನಲ್ ಲೈಟ್ಸ್ ಹೋಗಿದೆ. ಸೆಂಟರ್ ಪ್ಲೇಸ್ ಅಲ್ಲಿ ಐಲ್ಯಾಂಡ್ ಬರೋದು ಮಾತ್ರ ನಾವು ಫುಲ್ ಪ್ರೊಫೈಲ್ ಲೈಟ್ ಸರ್, ಟೋಟಲ್ ಎಂಡ್ ಟು ಎಂಡ್ ಪ್ರೊಫೈಲ್ ಹೋಗಿರ್ತೀವಿ. ಗಿವನ್ ದಟ್ 2 ಫ್ಯಾನು ಆ್ಯಂಡ್ ದೆನ್ ಒಂದು ಶ್ಯಾಂಡ್ಲಿಯರ್ ಲೈಟ್. ಸೊ ಆ ಪ್ರೀಮಿಯಂ ಮತ್ತೆ ನಾವಿಲ್ಲಿ ಅಚೀವ್ ಮಾಡಿದ್ದೀರಾ. ಆಮೇಲೆ ಇಲ್ಲಿ ಕರ್ಟನ್ ಕಟ್ಔಟ್ ಕೊಟ್ಟಿದ್ದೀರಲ್ಲ? ಹೌದು ಸರ್, ಇಲ್ಲಿ ಕರ್ಟನ್ ಕಟ್ಔಟ್. ಸೊ ಬೇಸಿಕಲಿ ಎಲ್ಲೆಲ್ಲಿ ವಿಂಡೋಸ್ ಬರುತ್ತೆ, ಫ್ಲೋರ್ ಟು ಸೀಲಿಂಗ್ ವಿಂಡೋಸ್ ತರ ಹೋದಾಗ ನಿಮ್ಗೆ ಚೆನ್ನಾಗಿ ಲುಕ್ ಕೊಡುತ್ತೆ, ವಾಲ್ಯೂಮ್ ಇರುತ್ತೆ. ಸೊ ಅಲ್ಲಿಗೆ ಈ ಥರ ಕರ್ಟನ್ ಕಟ್ಔಟ್ ಕೊಡ್ತೀವಿ, ಅಲ್ಲಿ ನೀವು ಕರ್ಟನ್ ಹೋಲ್ಡರ್ನ ಪ್ಲೇಸ್ ಮಾಡ್ಕೊಬಹುದು ಸರ್. ಬೆಟರ್ ಸರ್ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇದು ನೋಡ್ತಾ ಇದ್ರೆ ಲೈಕ್ ಸೀಲಿಂಗ್ ಅಲ್ಲೇ ಗ್ರೂ ಮಾಡಿರೋ ತರ ಕಾಣುತ್ತೆ. ಆ ಥರ ಒಂದು ಪ್ಯಾಟರ್ನ್ ಇಲ್ಲಿ ಪ್ರೊಫೈಲ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇವನ್ ಸೀಲಿಂಗ್ ಅಲ್ಲೂ ಗ್ರೂ ಮಾಡ್ಬೋದಲ್ವಾ ಸರ್? ಮಾಡ್ಬೋದು ಸರ್, ಸೀಲಿಂಗ್ ಗ್ರೂ ಮಾಡಿದ್ವಿ. ಇನ್ನೊಂದು ಪಾರ್ಟ್ ಒಂದು ಆಕ್ಚುಲಿ ಗ್ರೂ ಮಾಡಿರೋದಿದೆ, ಅಂದ್ರೆ ಗ್ರೂ ಅಲ್ಲೇ ಪ್ಯಾಟರ್ನ್ ತರ ಮಾಡಿದ್ದೀವಿ. ಸೊ ಅದನ್ನ ಮುಂದೆ ನಾವು ತೋರಿಸ್ತೀವಿ ಸರ್, ನೋಡ್ಬೇಡಣ ಅಲ್ವಾ ಸರ್? ಆಮೇಲೆ ದೇವ್ರ ಮನೆಯಲ್ಲಿ ನೋಡ್ಬೋದು ಸರ್, ಟೋಟಲ್ ಆಗಿ ಒಂದು ಟ್ರೆಡಿಷನಲ್. ಸೊ ಮನೆ ಒಳಗಡೆ ಬಂದ್ರೆ, ಪೂಜಾ ರೂಮ್ ಬಂದ್ರೆ ಒಂದು ಒಳ್ಳೆ ವೈಬ್ ಸಿಗುತ್ತೆ. ಆ ಥರ ಒಂದು ಪೂಜೆ ಮಾಡಿ ಸರ್. ಸೊ ಬಾಟಮ್ ಫುಲ್ ಏನು ಬರುತ್ತೆ ನಿಮಗೆ 3 ಶಟರ್ ಕೊಡ್ತಿರುವಂತ ಒಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದೀವಿ. ಹೈಟ್ ಈಸಿಲಿ ಒಂದು 2 ಫೀಟ್ ಮೇಲೆ ತೊಗೊಂಡಿದ್ದೀವಿ ಸರ್ ನಾವಿಲ್ಲಿಗೆ, ಹೈಟ್ ಜಾಸ್ತಿ ಬೇಕಾಗಿತ್ತು ಅಂತ ಹೇಳಿ. ಅಂಡ್ ದೆನ್ ಟೈಲಿಂಗ್ಸ್ ನೋಡಿದಾಗ ಹಿಂಭಾಗ ಬಂದು ಟೋಟಲಿ ಗ್ರೇ, ಸಿಂಗಲ್ ಗ್ರೇ ಕಲರ್ ಹೋಗಿದ್ದೀವಿ ಟೋಟಲ್ ಆಗಿ ಒಂದು ಮೈನ್ಯೂಟ್ ಶೇಡ್ಸ್ ಅಲ್ಲಿ. ಮತ್ತೆ ಸೀಲಿಂಗ್ ಬಂದಾಗ ಪ್ರೊಫೈಲ್ ಲೈಟ್ ಇನ್ಕ್ಲೂಡ್ ಮಾಡಿದ್ದೀವಿ ಸರ್. ಸೆಂಟರ್ಗೆ ಮಾತ್ರ ಒಂದು ನಾವು ಕ್ಯಾಬಿನೆಟ್ ಲೈಟ್ ಹೋಗಿದ್ದೀವಿ, ಅದು ಬಿಟ್ಟು ಸೈಡ್ಸು ಎಲ್ಲ ಪ್ರತಿಯೊಂದು ಪ್ರೊಫೈಲ್ ಲೈಟ್ ಹೋಗಿದ್ದೀವಿ. ಅಂಡ್ 2 ಲೆಡ್ಸ್ ಕೊಟ್ಟಿದ್ದೀವಿ ಸರ್ ಟಾಪ್ ಅಲ್ಲಿ. ಲೆಡ್ಜ್, ಆ ಲೆಡ್ಜ್ಗೆ ಅಗೇನ್ ಅಲ್ಲಿ ಒಂದು ಗೋಲ್ಡನ್ ಕಲರ್ ಟೀ ಪಟ್ಟಿ. ಸೊ ಈ ತರ ಒಂದು ಕಾಂಬಿನೇಷನ್ಸ್ ನಾವು ಬ್ರೌನ್ ಅಂಡ್ ವೈಟ್ ಅಲ್ಲಿ ಹೋಗಿದ್ದೀವಿ. ಫ್ಲೋರಿಂಗ್ ಟೈಲ್ಸ್ ವೈಟ್ ಇರೋ ಕಾರಣ ಅದನ್ನ ಅಲ್ಲೇ ಮ್ಯಾಚ್ ಮಾಡಿಕೊಂಡು ಚೆನ್ನಾಗಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ್. ಸೂಪರ್ ಸೂಪರ್ ಸರ್. ಸರ್ ಇಲ್ಲೊಂದು ಪಾರ್ಟಿಷನ್. ಹೌದು ಸರ್. ಸೊ ಕಿಚನ್ ಎಂಟ್ರೆನ್ಸ್ ಬರೋಕ್ಕೆ ಮುಂಚೆ ಒಂದು ಪಾರ್ಟಿಷನ್ ಮಾಡಿದ್ದೀವಿ ಸರ್. ಸೊ ಬೇಸಿಕಲಿ ಲಿವಿಂಗ್ ಮತ್ತೆ ಕಿಚನ್ ಒಂದು ಡಿವೈಡರ್ ಥರ ಮಾಡಿದ್ದೀವಿ. ಅಗೇನ್ ಟೋಟಲ್ ಆಗಿ ಇದು ಆನ್ ಸೈಡ್ ಮಾಡಿರೋದು ಅಂತ ಕಾರ್ಪೆಂಟ್ರಿ ವರ್ಕ್ಸ್, ಇದು ಮ್ಯಾನ್ಯಲ್ ವರ್ಕ್, ಟೋಟಲ್ ಮ್ಯಾನ್ಯಲ್ ವರ್ಕ್. ಸೊ ಇದರಲ್ಲಿ ಫುಲ್ ಕ್ಲೋಸ್ ಪ್ಲಸ್ ಓಪನ್ ಕಾಂಬಿನೇಷನ್ ಫುಲ್ ರನ್ ಮಾಡಿದ್ದೀವಿ. ಆ್ಯಂಡ್ ಟೋಟಲ್ ವುಡ್ಗೆ ಹೋಗಿದ್ದೀವಿ ಸರ್, ಟೋಟಲ್ ವುಡ್. ಆ್ಯಂಡ್ ಗಿವನ್ ದಟ್ ಇಲ್ಲೇನಾಗುತ್ತೆ ಮೇಡ ಬಂದು ಬೀಮ್ ಒಂದು ಪಾಸ್ ಆಗ್ತಿತ್ತು ಸರ್. ಸೊ ಆ ಬೀಮ್ನು ಕವರ್ ಮಾಡೋ ಥರನೇ ತೊಗೊಂಡಿದ್ದೀವಿ. ಸೊ ಒಂದು ಎಂಟ್ರೆನ್ಸ್ ಪ್ಯಾನಲಿಂಗ್ ಥರ ಆ್ಯಕ್ಟ್ ಆಗುತ್ತೆ, ಆಸ್ ವೆಲ್ ಆಸ್ ಒಂದು ಪಾರ್ಟಿಷನ್ ಆ್ಯಕ್ಟ್ ಆಗುತ್ತೆ. ಕರೆಕ್ಟ್ ಸರ್. ಅಂಡ್ ದೆನ್ ಅಲ್ಲಿಗೆ ಕ್ಯಾಬಿನೆಟ್ ಲೈಟ್ಸ್ ಮೇಡ ನಾವು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್, ಒಂದು ಹೈಲೈಟ್ ಪರ್ಪಸ್. ಇದ್ರ ಬ್ಯಾಕ್ ಏನು ತೊಗೊಂಡಿದ್ದೀರಾ? ಸೊ ಬ್ಯಾಕ್ ಆಗಿ ಸೇಮ್ ಫ್ರಂಟಲ್ಲಿ ಏನು ಅದೇ ಥರ ಬರುತ್ತೆ. ಕೆಲವೊಂದು ಬಂದು ವಿತ್ ಬ್ಯಾಕ್ ಪ್ಲೈ ಕೊಟ್ಟಿದ್ದೀವಿ, ಕೆಲವೊಂದು ವಿತೌಟ್ ಬ್ಯಾಕ್ ಪ್ಲೈ. ಸೊ ಆ ಥರ ಒಂದು ಕಾಂಬಿನೇಷನ್ ಅಲ್ಲಿ ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ 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 ಹಿಯರ್ ಅಂಡ್ ದೇರ್ ಮಾಡಿ ಸರ್. ಓಕೆ, ಇಲ್ಲಿ ಸರ್ ಇಲ್ಲಿಗೆ ಬಂದಾಗ ಸರ್ ಇಲ್ಲಿ 2 ಥರ ಹೋಗಿದೆ. ಒಂದು ಔಟರ್ ಏನು ಪೆರಿಫರಲ್ ಬಂದು ಟೋಟಲ್ ಆಗಿ ನಾವು POP ಹೋಗಿದ್ದೀವಿ. ಸೆಂಟರ್ ಪಾರ್ಟ್ ಬಂದು ಆಕ್ಚುಲಿ ವೀನಿಯರ್ ಕೇಳಿದ್ರು, ಬಟ್ ಬಜೆಟ್ ಅಲ್ಲಿ ವೀನಿಯರ್ ಬರ್ತಿರೋದ್ರ ಕಾರಣ ಏನು ಮಾಡಿದ್ರು ಅಂದ್ರೆ PVC ಹೋಗಿದ್ದೀವಿ. ಸೊ ಏನಾಗುತ್ತೆ ನಿಮ್ಗೆ ಲುಕ್ ಆಲ್ಮೋಸ್ಟ್ ಒಂದು ವುಡನ್ ಫಾಲ್ ಸಿಲಿಕನ್ ಲುಕ್ ಕೊಡುತ್ತೆ, ಬಟ್ ಅದು ಮೆಟೀರಿಯಲ್ ಬಂದು PVC ಇರುತ್ತೆ. ಸೊ ನೀವು ನೋಡೋದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಆಕ್ಟ್ ಆಗಿದೆ. ವೈಟು ಅಂಡ್ ದೆನ್ ಬ್ರೌನ್, ಅದಕ್ಕೆ ಲೈಟ್ಸ್ ಬಂದು ನಾವು ಅಗೇನ್ ಬ್ಲಾಕ್ ಅಲ್ಲಿ ಹೋಗಿದ್ದೀವಿ. ಸೊ ಈ 3 ಡಿಫರೆಂಟ್ ಕಲರ್ಸ್, ಮೇಜರ್ ಕಲರ್ಸ್ ಅಲ್ಲಿ ಪ್ಲೇ ಮಾಡಿದಾಗ ಒಂದು ಒಳ್ಳೆ ಲುಕ್ ನಿಮ್ಗೆ ಸಿಗ್ತಾ ಇದೆ ಸರ್. ಓಕೆ, ನಾನು ಒಂದ್ ಕಡೆ ನೋಡಿದ್ದೀನಿ ಇಲ್ಲಿ ಆಕ್ರಿಲಿಕ್ ಕೂಡ ಹಾಕಿದ್ದಾರೆ ಶೀಟ್. ಮಾಡ್ಬೋದು. ಎಸ್ ಸರ್, CNC ವಿತ್ ಅಕ್ರಿಲಿಕ್ ಹೋಗ್ಬೋದು ನಾವು. ಕೆಲವೊಂದು ಬೇಕಾದ್ರೆ ನಾವಲ್ಲಿ ಆಲ್ಬೆಸ್ಟರ್ ಶೀಟ್ಸ್ ಹಾಕ್ಬೋದು ಸರ್. ಸೊ ದಟ್ ಏನಾಗುತ್ತೆ ನಮ್ದು ಆಲ್ಬೆಸ್ಟರ್ ಶೀಟ್ ಹಾಕಿದಾಗ್ಲೂ ಒಳ್ಳೆ ಒಂದು ಮಾರ್ಬಲ್ ಪ್ಯಾಟರ್ನ್ ಕೊಡ್ಬೋದು ನಾವು ಅಲ್ಲಿಗೆ. ಸೊ ರಿಚ್ನೆಸ್ ಇನ್ನೂ ಚೆನ್ನಾಗಿ ಆಡಪ್ ಆಗುತ್ತೆ ಸರ್ ಅಲ್ಲಿ. ಓಕೆ, ಸೂಪರ್. ಇಲ್ಲೇನು ಯೂನಿಟ್ ಇದೆ ಸರ್? ಇಲ್ಲಿ ಟಾಯ್ಲೆಟ್ ಪ್ರೊವೈಡ್ ಮಾಡ್ಕೊಂಡ್ವಿ. ಸೊ ಟಾಯ್ಲೆಟ್ ಅಲ್ಲಿ ಇಲ್ಲಿ ಬಂದು ಕ್ರಾಕರಿ ತರ ಬೇಕಾಗಿದೆ ಅಂದ್ರೆ ಜಸ್ಟ್ ಒಂದು ಓಪನ್ ವಿತ್ ಗ್ಲಾಸ್ ಕೊಟ್ಟಿದ್ದೀವಿ. ಅವ್ರು ಮೈಕ್ರೋವೇವ್ಸ್ ನ ಪ್ಲೇಸ್ ಮಾಡ್ಕೊಬಹುದು. ಅಂಡ್ ದೆನ್ ಒಂದು ಡ್ರಾವರ್ ಕೊಟ್ಟಿದ್ದೀವಿ ಸರ್ ಇಲ್ಲಿಗೆ. ಸೊ ಈಸಿ ಆಕ್ಸೆಸಬಲ್ ಏನಾದ್ರು ಬೇಕಂದ್ರೆ ಡ್ರಾವರ್ ಯೂಸ್ ಮಾಡ್ಕೊಬಹುದು. ಅಂಡ್ ಗಿವನ್ ದಟ್ ಬಾಟಮ್ ಬಂದಾಗ ಸರ್ ಇಲ್ಲಿ ಒಂದು ಓಪನ್ ಶಟರ್. ಸೊ ಈ ತರ ಸ್ಟೋರೇಜ್ ಪರ್ಪಸ್ ನಾವು ಫುಲ್ ತಗೊಂಡು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ಬಂದಾಗ ಸರ್ ಒಂದು ಟಾಯ್ ಯೂನಿಟ್ ವಿತ್ ಮಲ್ಟಿಪಲ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಸೊ ಏನೇನು ಬೇಕೋ ಅವ್ರು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸ್ಟೋರೇಜ್ ಆಪ್ಷನ್ ಥರ ಆ್ಯಕ್ಟ್ ಆಗುತ್ತೆ ಸರ್. ಓಕೆ 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 ಓಕೆ. ಆ್ಯಂಡ್ ಇದಕ್ಕೆ ಸೈಡಲ್ಲಿ ಒಂದು ಇದು ಕೊಟ್ಟಿದ್ದೀರಲ್ವ ಇಲ್ಲಿ? ಹಾಂ ಸರ್, ಇದು ಜಸ್ಟ್ ಒಂದು ಯೂನಿಟ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಒಂದು ಸೀಟಬಲ್ ಯೂನಿಟ್ ಥರ ಒಂದು ಡ್ರಾಪ್ ಡೌನ್ ಬರುತ್ತೆ. ಏನೇನು ಬೇಕು ಸ್ಟೋರೇಜ್ನ ಪ್ಲಾನ್ ಮಾಡ್ಕೊಂಡು ಏನಾದರೂ ಒಂದು ಕೂಲರ್ ಗೀಲರ್ ಇಟ್ಕೊಳ್ಳೋದಕ್ಕೆ ಕರೆಕ್ಟ್ ಆಗುತ್ತೆ ಸರ್ ಅದು. ಓಕೆ, ಆಮೇಲೆ ಹ್ಯಾಂಡ್ ವಾಶ್ ಯೂನಿಟ್. ಎಸ್ ಸರ್, ಹ್ಯಾಂಡ್ ವಾಶ್ ಯೂನಿಟ್ ಬಂದಿದ್ದೀವಿ ಇಲ್ಲಿ. ಸೊ ಇಲ್ಲೊಂದು ಕಾಮನ್ ಹ್ಯಾಂಡ್ ವಾಶ್ ಇತ್ತು, ಅದಕ್ಕೂ ಒಂದು ಸಿಂಗಲ್ ಶಟರ್ ಕೊಟ್ಟಿದ್ದೀವಿ. ಸೊ ದಟ್ ಏನೋ ಯುಟಿಲಿಟೀಸ್ ಅವ್ರು ಇದರಲ್ಲಿ ಪ್ಲಾನ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಟಾಪಿಗೆ ಬಂದಾಗ ಸೇಮ್ ಇಲ್ಲಿ ಕ್ವಾಡ್ಜಕ್ಕೆ ಹೋಗಿದ್ದಾರೆ ವಿತ್ ಒಂದು ಕೌಂಟರ್ ಟಾಪ್ ಸಿಂಕು. ಆ್ಯಂಡ್ ದೆನ್ ಇಲ್ಲಿ ಒಂದು ಡಿಸೈನರ್ ಮಿರರ್ ಸರ್. ಈ ಕಾರ್ಡ್ಸಲ್ಲಿ ನೀವೇ ಹಾಕೊಡ್ತೀರಲ್ವಾ? ಹಾಂ, ಇದನ್ನು ನಾವು ಪ್ಲೇಸ್ ಮಾಡ್ಕೊಡ್ತೀವಿ ಸರ್. ಓಕೆ 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 ಸರ್. ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ಸೈಜ್ ನೋಡ್ಬೋದು ಸರ್. ಸೊ ಈ ವಿಡ್ ತೊಗೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 8 ಫೀಟ್ ಬರುತ್ತೆ. ಇದೊಂದು 8 ಫೀಟ್ ಬರುತ್ತೆ. 8x8 ನಾವು ಎಲ್ ಶೇಪ್ ಹೋಗಿದೆ ಸರ್, ಎಲ್ ಶೇಪ್. ಆ್ಯಂಡ್ ಟೋಟಲ್ ಇದು ಅಕ್ರಿಲಿಕ್ ಸರ್. ಇದು ಅಕ್ರಿಲಿಕ್, ಇದು ಒನ್ ಆಫ್ ದಿ ಡಿಫ್ರೆಂಟ್ ಶೇಡ್ಸ್ ನಾವು ಫಸ್ಟ್ ಟೈಮ್ ಯೂಸ್ ಮಾಡೋದು ಸರ್. ಸೊ ಗ್ರೀನ್ ಪ್ಯಾಟರ್ನಿಗೆ ಹೋಗಿದ್ದೀವಿ. ಗ್ರೀನ್ ಯಾಕಂದರೆ ನಾವು ಲಿವಿಂಗ್ ಏರಿಯಲ್ಲ ಸ್ವಲ್ಪ ಬ್ರೌನ್ಸ್ ವೈಟ್ ಅಲ್ಲಿ ಇತ್ತು, ಇದು ನಾವು ಆಲ್ಮೋಸ್ಟ್ ಇದರ ಒಂದು ಗ್ರೀನ್ ಪ್ಯಾಟರ್ನಿಗೆ ಹೋಗಿದ್ದೀವಿ. ಅದು ತುಂಬ ಕಾಂಬಿನೇಷನ್ ಚೆನ್ನಾಗಿ ರನ್ ಆಗಿದೆ. ದಿಸ್ ದ ಫಸ್ಟ್ ಟೈಮ್ ವಿ ಹ್ಯಾವ್ ಯೂಸ್ಡ್, ಬಟ್ ಚೆನ್ನಾಗಿ ಬಂದಿದೆ ಸರ್. ಅದು
ಪಿಸ್ತಾದಲ್ಲಿ ಸ್ವಲ್ಪ ಡಿಫ್ರೆಂಟ್ ಚೇಂಜ್. ಸ್ವಲ್ಪ ಡಿಫ್ರೆನ್ಷಿಯೇಟ್ ಬಟ್ ತುಂಬ ಒಂದು ಎಲಿಗೆಂಟ್ ಲುಕ್ ಕೊಟ್ಟಿದೆ ಸರ್ ಈ ಮನೆಗೆ. ಓಕೆ ಟಾಪ್ ಇದರಿಂದ. ಸರ್ ಟಾಪ್ ಬಂದಾಗ ಸರ್ ಫುಲ್ ಲಾಫ್ಟ್ ಏನು ಸಜ್ಜಾರ ನಿಂತು ಫುಲ್ ರನ್ ಮಾಡ್ಕೊಂಡಿದೀವಿ. ಅಲ್ಲಿ ಫುಲ್ ನಾವು ಫ್ರಾಸ್ಟಿ ವೈಟ್ ಹೋಗಿದ್ದೀವಿ ಸರ್. ಅಂಡ್ ದೆನ್ ವಾಲು ಮತ್ತೆ ಬೇಸ್ ಯೂನಿಟ್ಸ್ ಏನು ಮಾಡಿದ್ವಿ ಆ ಎರಡು ಕಲರ್ ಸೇಮ್ ತೊಗೊಂಡೋಗಿದ್ದೀವಿ. ಅಲ್ಲಿ ಯಾವುದು ಕಲರ್ ಡಿಫ್ರೆನ್ಸ್ ಕೊಡ್ತಾರೆ ಸೇಮ್ ಕಲರ್ ನಾವು ಹೋಗಿದ್ದೀವಿ ಸರ್. ಓಕೆ ಸೆಂಟ್ರ್ ಯೂನಿಟ್ ಬಗ್ಗೆ ಹೇಳ್ತಾ ಬನ್ನಿ. ಎಸ್ ಸರ್. ಸೊ ಇಲ್ಲಿಗೆ ಬಂದ ಸರ್ ಮೇನ್ ಆಗಿ ಚಿಮ್ನಿ ಬರ್ತಿತ್ತು. ಸೊ ದಟ್ ಐದರ್ ರೇಂಜ್ ನಾವು ಯೂನಿಟ್ ಪ್ಲಾನ್ ಮಾಡಬೇಕಾಗಿತ್ತು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ವಿತ್ ಶಟರೇ ಕೊಟ್ಟಿದ್ದು ಸರ್. ಸೊ ಯು ಕ್ಯಾನ್ ಈಸಿಲಿ ಶಟರ್ ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು. ಅದಕ್ಕೆ ನಾವು ಇಲ್ಲಿ ಬಾಟಮ್ದು ಗೋಲಾ ಪ್ರೊಫೈಲ್ ಕೊಟ್ಟಿದ್ದೀವಿ ಸರ್. ಗೋಲಾ. ಎಸ್ ಸರ್. ಇಲ್ಲಿಗೆ ಬಂದಾಗ ರೈಟ್ ಹ್ಯಾಂಡ್ ಸೈಡ್ ಕಾರ್ನರ್ ನಾವು ಆಸ್ ಯೂಶುವಲ್ ಶಟರ್ ಕೊಡಲ್ಲ. ಸೊ ಅದು ಓಪನ್ ಯೂನಿಟ್ ಇರುತ್ತೆ, ಆಕ್ಸೆಸಬಲ್ ಈಸಿ ಇರುತ್ತೆ. ಬಟ್ ಇನ್ನೊಂದು ಏನು ಬರುತ್ತೆ ಯೂನಿಟ್ ಅದಕ್ಕೆ ನಾವು ಬೇಕಾದ್ರೆ ಇದ್ರೆ ಒಂದು ಶಟರ್ ತೊಗೊಬೋದು ಸರ್ ಇಲ್ಲಿಗೆ. ಆ್ಯಂಡ್ ದೆನ್ ಮತ್ತೆ ಆ ಡಿಸೈನ್ ಬ್ರೇಕ್ ಮಾಡೋಕ್ಕೆ ಇಲ್ಲಿ ಜಸ್ಟ್ ಒಂದು ಅಲ್ಯೂಮಿನಿಯಂ ಶಟರ್ ಕ್ಲಿಯರ್ ಗ್ಲಾಸ್ ಹೋಗಿದ್ದೀವಿ. ಇನ್ಸೈಡ್ ಬಂದಾಗ ನಿಮಗೆ ಒಂದು ಗ್ಲಾಸ್ ಶೆಲ್ಫೇ ಬರುತ್ತೆ ಸರ್. ಇದು ಟೋಟಲಿ ಗ್ಲಾಸ್ ಶೆಲ್ಫು 6 mm ಫುಲ್ ಪಾಲಿಶ್ಡ್ ಬರುತ್ತೆ. ಆ್ಯಂಡ್ ಮೇನಾಗಿ ನಾವು ಅದೇ ಪ್ರತಿ ವಿಡಿಯೋದಲ್ಲಿ ಹೇಳೋದಾದ್ರೆ ಮಾಡ್ಯುಲರ್ ಅಂದರೆ ಏನು ಅಂದರೆ ಇದು ನೋಡಿ ಸರ್ ಈ ಥರ ಯೂಸ್ ಮಾಡಿರ್ತೀವಿ ಬ್ರಾಕೆಟ್ಸ್. ಸೊ ವಾಲ್ಗೆಲ್ಲ ಟೋಟಲ್ ಆಗಿ ಬ್ರಾಕೆಟ್ ಆಗಿ ಯೂಸ್ ಮಾಡ್ತೀವಿ. ಯಾವುದು ನಾವು ಗೋಡೆಗೆ ಸ್ಕ್ರೂ ಮಾಡಲ್ಲ. ಬಟ್ ಈ ತರ ಒಂದು ಮಾಡ್ಯುಲರ್ ಕಾನ್ಸೆಪ್ಟ್ ಟೋಟಲ್ ನಾವು ರನ್ ಮಾಡ್ತೀವಿ ಸರ್ ಇಲ್ಲಿಗೆ. ಗೋಡೆ ಏನು ಡ್ಯಾಮೇಜ್ ಆಗಿರೋ ಗೋಡೆ ಡ್ಯಾಮೇಜ್ ಆಗಿರೋ ಸರ್. ಫುಲ್ ಬ್ರಾಕೆಟ್ ಹಾಕಿ ನಾವು ಫಿಕ್ಸ್ ಮಾಡಿರ್ತೀವಿ ಸರ್ ಇಲ್ಲಿಗೆ. ಸೊ ಈಸಿಯಾಗಿ ರಿಮೂವಬಲ್ ಅಲ್ಲ, ಈಸಿಲಿ ರಿಮೂವಬಲ್ ಸರ್. ಎನಿ ಟೈಮ್ ಕೆಮ್ಮಿ ಈಸಿಲಿ ರಿಮೂವಬಲ್ ಸರ್ ಇಲ್ಲಿಗೆ. ಆ್ಯಂಡ್ ಈ ಲೆಂತ್ ಫುಲ್ ಏನು ಬರುತ್ತೆ ಟೋಟಲ್ ಆಗಿ ಸ್ಪೈಸ್ ರ್ಯಾಕ್ನ ರನ್ ಮಾಡ್ಕೊಂಡಿದ್ದೀವಿ ಸರ್. ಎಂಡ್ ಟು ಎಂಡ್ ಸ್ಪೈಸ್ ರ್ಯಾಕ್ ರನ್ ಮಾಡ್ಕೊಂಡಿದ್ದೀವಿ. ದೊಡ್ಡದೇ ಕೊಟ್ಬಿಟ್ಟಿದ್ದೀವಿ. ದೊಡ್ಡದೇ ಕೊಟ್ಟಿದ್ದೀವಿ ಸರ್. ಫುಲ್ ಆಲ್ಮೋಸ್ಟ್ ಒಂದು 2 feet ಮಾತ್ರ ಮೈನಸ್ ಮಾಡಿ ಮಿಕ್ಕಿದೇನಿದೆ ಟೋಟಲ್ ನಾವು ರನ್ ಮಾಡ್ಕೊಂಡಿದ್ದೀವಿ ಸರ್. ಬಾಟಮ್ ಬಂದ್ಬಿಡೋಣ ಇವಾಗ ಇಲ್ಲಿಂದ. ಸೊ ಬಾಟಮ್ ಬಂದಾಗ ಸರ್ ಇಲ್ಲಿ ಹಾಗೆ ನಾವು ಒಂದು ಶಟರ್ ಯೂನಿಟ್ ಕೊಟ್ಟಿದ್ದೀವಿ ವಿತ್ ಅಗೇನ್ 2 ಶಟರ್ ಯೂನಿಟ್ಸ್ ಬರುತ್ತೆ ವಿತ್ ಶೆಲ್ಫ್ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಕಂಪ್ಲೀಟ್ ಗೋಲಾ ಪ್ರೊಫೈಲ್ ಅಲ್ವಾ? ಟೋಟಲ್ ಗೋಲಾ ಪ್ರೊಫೈಲ್ ಸರ್. ಸೊ ಬ್ಲ್ಯಾಕ್ ಗೋಲಾ ಪ್ರೊಫೈಲ್ ರನ್ ಮಾಡ್ಕೊಂಡಿದ್ದೀವಿ. ಸೊ ಬ್ಲ್ಯಾಕ್ ಗ್ಯಾಲಕ್ಸಿ ಮತ್ತು ಬ್ಲ್ಯಾಕ್ ಗೋಲಾ ಪ್ರೊಫೈಲ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ವಿಕರ್ ಬಾಸ್ಕೆಟ್ ಹೊಂದೋಗೋಯ್ತು ಸರ್. ಅಗೇನ್ ಇದು ಬಂದು PVC ಬರುತ್ತೆ ನಿಮಗೆ. ಸೊ PVC ವಿಕರ್ ಬಾಸ್ಕೆಟ್ ಯೂಸ್ ಒಂದೇ ಸಾಕಂತ ಅವ್ರಿಗೆ? ಒಂದೇ ಸಾಕಾದ ಸರ್. ಅಗೇನ್ ಟ್ಯಾಂಡಮ್ ಒಂದೇ ತೊಗೊಂಡಿದ್ದಾರೆ. ಒಂದೇ ಸಾಕು ಅಂತೇಳಿ ಒಂದು ಟ್ಯಾಂಡಮ್ ಒಂದು PVC ಬಾಸ್ಕೆಟ್ ದೊಡ್ಡದಾಗೆ ಮಾಡಿದ್ದೀರಾ? ಎಸ್ ಸರ್. ಆ್ಯಂಡ್ ಒಂದು ಕಾರ್ನರ್. ಸೊ ಬ್ಲೈಂಡ್ ಕಾರ್ನರ್ ಕೊಟ್ಟಿದ್ದೀವಿ. ಸೊ ತುಂಬ ಮೇಜರ್ ಸ್ಟೋರೇಜಸ್ ಏನೋ ಇರುತ್ತದೆ ಟೋಟಲ್ ಆಗಿ ಅವ್ರಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕೆ ಒಳ್ಳೆ ಸ್ಪೇಸ್ ಒಳ್ಳೆ ಚೆನ್ನಾಗಿರುತ್ತಲ್ವಾ? ಓಕೆ. ಆ್ಯಂಡ್ ಸರ್ ಹಾಬ್ ಕ್ಯಾಡೆ. ಸೊ ಆಸ್ ಯೂಶುವಲ್ 3 ಇದಕ್ಕೆ ಹೋಗಿದ್ದೀವಿ. ಫಸ್ಟ್ ಒನ್ ಬಂದು ನಿಮಗೆ ಕಟ್ಲರ್ ಇರುತ್ತೆ. ಆ್ಯಂಡ್ ದೆನ್ ಕಪಾನ್ ಸಾಸರ್ಗೆ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈ ಒಂದು ಬಾಟಮ್ ಟ್ಯಾಂಡಮ್ ಏನು ಬರುತ್ತೆ ನಿಮಗೆ ಇಲ್ಲಿ ತಾಲಿ ಬ್ಯಾಸ್ಕೆಟ್ ಥರ ಯೂಸ್ ಮಾಡ್ಕೊಬೋದು ಸರ್. ಸೊ ಇಲ್ಲೆಲ್ಲ ಪ್ಲೇಟ್ ನೀವು ಅಸೆಂಬಲ್ ಮಾಡಿ ಆರ್ಗನೈಸ್ ಮಾಡ್ಕೋಬೋದು. ಓಕೆ. ಆ್ಯಂಡ್ ಇಲ್ಲಿ ಒಂದು ಆಯಿಲ್ ಪುಲ್ಔಟ್ ಕೊಟ್ಟಿದ್ದೀವಿ ಸರ್. ಸೊ ಆಯಿಲ್ ಪುಲ್ಔಟ್ಸು ಅಥವಾ ನೀವು ಸಾಸ್ ಬಾಟಲ್ಸು ಪ್ರತಿಯೊಂದು ಇಲ್ಲಿ ಪ್ಲೇಸ್ ಮಾಡ್ಕೊಂಡು ಈಸಿ ಆಗುತ್ತೆ. ಸರಿ. ಆ್ಯಂಡ್ ಸಿಂಕ್ ಹೋಗಿ ಮುಂಚೆ ಇನ್ನೊಂದು ಶಟರ್ ಯೂನಿಟ್ನ ಪ್ಲಾನ್ ಮಾಡಿದ್ವಿ ಸರ್. ಎಕ್ಸ್ಟ್ರಾ ಅಲ್ವಾ? ಎಕ್ಸ್ಟ್ರಾ ಒಂದು ಸಿಂಕ್ ಯೂನಿಟ್ ಪ್ಲಾನ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಲಾಸ್ಟಲ್ಲಿ ಬರುವಂಥ ಒಂದು ಸಿಂಕ್ ಯೂನಿಟ್ ಇಲ್ಲಿಗೆ ಪ್ಲಾನ್ ಮಾಡ್ಕೊಂಡಿದ್ವಿ. ಓಕೆ ಓಕೆ. ಸೊ ಈ ಥರ ಟೋಟಲಾಗಿ ಒಂದು ಕಿಚನ್ಗೆ ಪ್ರಾಕ್ಟಿಕಲಿಟಿ ಯಾವ ಥರ ವರ್ಕ್ ಆಗಬೇಕು, ಅದು ಸ್ಟೋರೇಜ್ ಏನೇನು ಯೂಸ್ ಆಗಬೇಕು, ಎಷ್ಟು ಟ್ಯಾಂಡಮ್ ಬರಬೇಕು, PVC ಬೇಕು, ಈ ಥರ ಟೋಟಲ್ ಆಗಿ ಒಂದು ನಾವು ಪ್ಲಾನ್ ಮಾಡಿ ಡಿಸೈನ್ ಮಾಡಿ ಕೊಟ್ಟಿದ್ವಿ ಸರ್ ಇಲ್ಲಿ. ಓಕೆ ಓಕೆ. ವಾಟ್ ಅಬೌಟ್ ದಿಸ್? ಇಲ್ಲಿ ನೀವು ಹಾಬ್ ಸಜೆಸ್ಟ್ ಮಾಡ್ತೀರಾ ಅಥವಾ ಈ ಕಡೆ ಸ್ಟೋವ್ ಸಜೆಸ್ಟ್ ಮಾಡ್ತೀರಾ? ಸರ್ ತುಂಬ ಜನ ಮೇಜರ್ ಕುಕಿಂಗ್ ಮಾಡ್ತಾರೆ ಅಂದರೆ ಅವ್ರು ಈ ಥರ ಕೌಂಟರ್ ಟಾಪ್ಗೆ ಹೋಗಲಿ ಸರ್. ಓಕೆ ಓಕೆ. ತುಂಬ ಅಂದರೆ ರೇರ್ ಕೇಸಸ್ ನಾವು ಮಾಡ್ತೀವಿ ಅಂದರೆ ತುಂಬ ಜಾಸ್ತಿ ಅಡುಗೆ ಮಾಡಲ್ಲ ಅಂದ್ರು ಬೇಕಾದ್ರೆ ಕನ್ಸಿಲ್ಡ್ ಹೋದ್ರು ಚೆನ್ನಾಗಿದೆ ಸರ್. ಒಳ್ಳೇದಂತ ಹೇಳ್ತೀರಾ? ಓಕೆ ಓಕೆ ಸೂಪರ್. ಏನು ಮೇಲ್ಗಡೆ ಹಾಕಿರೋದು ಕೌಂಟರ್ ಟಾಪ್? ಎಸ್ ಸರ್. ಕೌಂಟರ್ ಟಾಪ್ ಬ್ಲ್ಯಾಕ್ ಗ್ಯಾಲಕ್ಸಿ ಬರುತ್ತೆ. ಸೊ ಅಗೇನ್ ಇಲ್ಲಿ ಬಾಟಮ್ ಗ್ರೂ ಬೇಡ ಅಂತ ಹೇಳಿದ್ರು. ಸೊ ಟಾಪಲ್ಲಿ ಈ ಥರ ಒಂದು ಪೀಸ್ ಮಾಡಿ ಹಾಕಿದ್ವಿ. ಸೊ ಏನೇ ನೀರು ಬಂದರೂ ಇದು ಬಿಟ್ಟು ಆಚೆಗೆ ಬರಲ್ಲ. ಪ್ರತಿಯೊಂದು ಹಾಗೆ ನಾವು ವಾಶ್ ಮಾಡ್ಕೊಂಡು ಸಿಂಕಿಗೆ ನಾವು ತಳ್ಬೋದು ಸರ್. ಓಕೆ. ಈ ಸಿಂಕೆಲ್ಲ ನೀವು ಪ್ರೊವೈಡ್ ಮಾಡಿದೆ ಸರ್? ಎಸ್ ಸರ್. ನೀವೇ ಹಾಕೊಟ್ಬಿಟ್ಟಿದ್ದೀವಿ. ರೂಮ್ ನಂಬರ್ 1. ರೂಮ್ ನಂಬರ್ 1 ಸರ್. ಸೊ ಇಲ್ಲಿಗೆ ನೋಡ್ಬೋದು ಸರ್. ಇಲ್ಲಿ ಪ್ರೀಮಿಯಂ ಹೆಂಗೆ ಅಚೀವ್ ಮಾಡಿದೀವಿ ಅಂದರೆ ನೋಡಿ 2 ಕಿಲೋಮೀಟರ್ ತೊಗೊಂಡಿದ್ದೀವಿ. ಬಟ್ ಎಲ್ಲ ನಾವು ಹಾಫಲ್ಲೆಲ್ಲ ಬ್ರೇಕ್ ಮಾಡಿಲ್ಲ. ಅದನ್ನ ನಾವೇನು ಮಾಡಿದ್ವಿ ಈ ಥರ ಒಂದು ಡಯಾಗ್ನಲ್ ಪ್ಯಾಟರ್ನ್ ಬ್ರೇಕ್ ಮಾಡಿದ್ವಿ ಸರ್. ಬ್ರೇಕ್ ಮಾಡಿ ಅದ್ರ ಜೊತೆಗೆ ಇದೊಂದು ಗೋಲ್ಡನ್ ಸ್ಟ್ರಿಪ್ ಹಾಕಿದ್ವಿ. ಸೊ ಈ ಥರ ಸಣ್ಣ ಸಣ್ಣದ ನಾವು ಅಲೈನ್ಮೆಂಟ್ ಮಾಡ್ಕೊಂಡು ಹೋದ್ರೆ ಸಾಕು ಆ ಪ್ರೀಮಿಯಂ ನಿಮ್ಗೆ ಅಚೀವ್ ಆಗುತ್ತೆ. ಅಂಡ್ ಹಾಗೆ ನೀವು ನೋಡಿದಾಗ ಸರ್ ಅದೇ ಥರನೇ ಒಂದು ಹ್ಯಾಂಡಲ್ ಕೊಟ್ಟಿದ್ದೀವಿ. ಬಟ್ ಇದು ನಾವು ಕ್ರೋಮಲ್ಲಿ ಹೋಗ್ಬೋದು ಬ್ಲ್ಯಾಕಿಗೆ ಹೋಗಿದ್ದೀವಿ. ಸೊ ಈ ವೈಟ್ ಮೇಲೆ ಬ್ಲ್ಯಾಕ್ ಕೂತ್ರೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಬೀಜಿಗೆ ಈ ಗೋಲ್ಡ್ ಬಂದರೆ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ಸಣ್ಣ ಸಣ್ಣ ಐಟಮ್ಸ್ ನಾವು ಆ್ಯಡ್ ಮಾಡ್ಕೊಂಡು ಹೋದಾಗ ನಿಮ್ಗೆ ಆ ಪ್ರೀಮಿಯಂ ಬಿಟ್ಟು ನಿಮ್ಮ ಎಕನಾಮಿಕಲ್ಲಿ ಅದು ಅಚೀವ್ ಮಾಡ್ಕೊಡ್ಬೋದು ಸರ್. ನಾವು ಟ್ರಿಪಲ್ ಡೋರ್ ಅಲ್ವಾ ಸರ್? ಟ್ರಿಪಲ್ ಡೋರ್ ಇದೆ. ಸೊ ಟೋಟಲಿ ಟ್ರಿಪಲ್ ಡೋರ್ ಬರುತ್ತೆ. ಆ್ಯಂಡ್ ಪ್ರತಿಯೊಂದು ಸಾಫ್ಟ್ ಕ್ಲೋಸೇ ಬರುತ್ತೆ ಸರ್. ಆ್ಯಂಡ್ ಪ್ರತಿಯೊಂದಕ್ಕೂ ಇಲ್ಲಿ ಅವರು ಪ್ರೊಫೈಲ್ ಲೈಟನ್ನು ತೊಗೊಂಡಿದ್ದಾರೆ. ಒಳಗಡೆ ಪ್ರೊಫೈಲ್ ಲೈಟ್ ಕೂಡ ಹೊರಗಡೆ ಪ್ರೊಫೈಲ್ ಲೈಟ್ನ ರನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಫುಲ್ಲು ಸಾಫ್ಟ್ ಕ್ಲೋಸ್ ಬರುತ್ತೆ ಸರ್. ಟೋಟಲಿ ನೀವು ರೆಫ್ರೆಂಟ್ ಆಫ್ ಯೂಸ್ ಮಾಡೋದು ಕರೆಕ್ಟಾಗಿ ಬರುತ್ತೆ. ಹೆಟ್ಟಿಂಗ್ ಚಾನಲ್ಸ್ನಲ್ಲಿ ಹಾಕೊಂಡು ನಾವು ಇಲ್ಲಿ ಪ್ಲಾನ್ ಅಪ್ ಮಾಡ್ಕೊಂಡು ಹೆಟ್ಟಿಂಗ್ ಸರ್ ಎವ್ರಿಥಿಂಗ್. ಎಸ್ ಸರ್. ಟೋಟಲ್ ಹೆಟ್ಟಿಂಗ್ಸಲ್ಲಿ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ ಸರ್. ಒಳಗಡೆ ಎಲ್ಲ ಫ್ಯಾಬ್ರಿಕ್ ಅಲ್ವಾ ಸರ್? ಫ್ಯಾಬ್ರಿಕ್ ಲ್ಯಾಮಿನೇಟ್ ಸರ್. ಎಲ್ಲೂ ವೈಟ್ ಹೋಗಲ್ಲ. ಟೋಟಲಿ ಫ್ಯಾಬ್ರಿಕ್ ಕೊಟ್ಟು ಕೆಲವು ಕಸ್ಟಮರ್ ರೆಂಟ್ ಹೌಸ್ ಅಂತ ಕೇಳೋದು ಮಾತ್ರ ನಾವು ಏನು ಮಾಡ್ತೀವಿ ವೈಟ್ಗೆ ಹೋಗ್ತೀವಿ. ಅದು ಟೋಟಲ್ ಎಲ್ಲ ಇಂಟರ್ನಲ್ ಲ್ಯಾಮಿನೇಟ್ ಫ್ಯಾಬ್ರಿಕ್ ಬರುತ್ತೆ ಸರ್. ಓಕೆ ಓಕೆ ಓಕೆ. ಆಮೇಲೆ ಇದೇನು ನೀವು ಟೀ ಪಟ್ಟಿ ಹಾಕಿರ್ತೀರಲ್ಲ? ಹೌದು ಸರ್. ಸೊ ಇದು ಹೊರಗಡೆ ಬರೋ ಚಾನ್ಸಸ್ ಇಲ್ವಾ ಸರ್? ಯಾರು ಕಿತ್ತಿದ್ರು ಮಾಡಿದ್ರು? ಅಲ್ಲ ಸರ್. ಏನಕ್ಕೆ ಬೇಸಿಕಲಿ ಏನು ಮಾಡ್ತೀವಿ ಸರ್ ನಾವು ಗ್ರೂ ಮಾಡ್ತೀವಿ. ಫಸ್ಟ್ ಗ್ರೂ ಮಾಡಿ ಅದಕ್ಕೆ ಅಂತ ಒಂದು ಪ್ರತಿನ ಹಾಕಿ ಫಿಕ್ಸ್ ಮಾಡಿ 7/4 ಒಂದು ಗಂಬರ್ ಸರ್ ಗ್ಲೂ ಅಡೆಸಿವ್. ಆ ಅಡೆಸಿವ್ನ ಹಾಕ್ಬಿಟ್ಟು ನಾವು ಅದನ್ನ ಫಿಕ್ಸ್ ಮಾಡ್ಕೊಟ್ಟಿರ್ತೀವಿ. ಅಡೆಸಿವ್ ಇರುತ್ತೆ? ಅಡೆಸಿವ್ ಇರುತ್ತೆ ಸರ್. ಅಡೆಸಿವ್ ಆ್ಯಂಡ್ ಗ್ರೂ ಎರಡೂ ಹಾಕಿರ್ತೀರಾ ಸರ್? ಓಕೆ. ಫಾಲ್ ಸೀಲಿಂಗ್ ಬಂದಾಗ ಸರ್ ಆಸ್ ಯೂಶುವಲ್ ಟೋಟಲಿ ಔಟರ್ ಪೆರಿಫರಲ್ ಆ್ಯಂಡ್ ಇಂಟರ್ನಲ್ ಬಂದು ನಾವು ಐಲ್ಯಾಂಡ್ಗೆ ಹೋಗಿದ್ದೀವಿ. ಬಟ್ ಐಲ್ಯಾಂಡಲ್ಲಿ ಬೇಜಾರಾಗಿ ನಾವು ಪ್ರೊಫೈಲೇಟ್ ಹೋಗಿದ್ವಿ. ಬಿಟ್ಟರೆ ಫೋಕಸ್ ಲೈಟ್ಸ್ ಥರ ಸಣ್ಣ ಸಣ್ಣದು 2 ಹಾಕೊಂಡಿವಿ ಸರ್. ಅದೊಂದು ಕಾಂಬಿನೇಷನ್ ಹಾಕೊಂಡು ಅಚೀವ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಚೆನ್ನಾಗಿ ಬಂದಿದೆ ಸರ್ ಇದು. ಓಕೆ ಸರ್. ಈ ಕಡೆ ಎಸ್ ಸರ್. ಆ್ಯಂಡ್ ಇನ್ನೊಂದು ಸ್ಪೇಸ್ ಇತ್ತು ಸರ್. ಸೊ ಅದು ನಾವು ವೇಸ್ಟ್ ಮಾಡ್ಬಿಟ್ಟು ಸ್ಟೋರೇಜ್ ಹೋಗೋಣ ಅಂತೇಳಿ ಈ ಥರ ಒಂದು ವಾರ್ಡ್ರೋಬ್ ಪ್ಯಾಟರ್ನ್ ಹೋಗಿದ್ವಿ. ವಾಕಿನ್ ವಾರ್ಡ್ರೋಬ್ ಥರ. ವಾಕಿನ್ ವಾರ್ಡ್ರೋಬ್ ಥರ ಸರ್. ಸೊ ಲಾಫ್ಟು
ವಾರ್ಡ್ರೋಬ್ ಆ್ಯಂಡ್ ದೆನ್ ಡ್ರಾವರು. ಸೊ ಈ ಥರ 3 ಕಂಪಾರ್ಟ್ಮೆಂಟ್ಸು ನಾವಿಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಟೋಟಲ್ ಈ ಥರ ಬರುತ್ತೆ. ಗಿವನ್ ದಟ್ ಇವ್ರಿಗೆ ಆಚೆ ಕಡೆ ಮಿರರ್ ಕಾಣಬಾರ್ದು ಇದೆ ಸರ್. ಸರಿ. ಸೊ ಡೋರ್ ತೆಗೆದ್ಮೇಲೆ ಒಂದು ಡ್ರೆಸ್ಸರ್ ಥರ ಆಕ್ಟ್ ಆಗುತ್ತೆ. ಸೊ ಅದನ್ನ ಮತ್ತೆ ನೀವು ಓಪನ್ ಮಾಡಿದಾಗ ಸ್ಟೋರೇಜ್ ಸಿಗುತ್ತೆ. ಸೊ ಇದರೊಳಗಡೆನೆ ಸ್ಟೋರೇಜ್ ಬೆಸ್ಟ್ ಸರ್ ಇದು. ಪ್ಲೆಂಟಿ ಆಫ್ ಸ್ಟೋರೇಜ್. ಪ್ಲೆಂಟಿ ಆಫ್ ಸ್ಟೋರೇಜ್ ಸರ್. ಈ ಕಡೆ ಫುಲ್ ಓಪನ್ ಸ್ಟೋರೇಜ್, ತೆಗೆದು ಸ್ಟೋರೇಜ್ ಆ್ಯಂಡ್ ಬಾಟಮಲ್ಲಿ ಡ್ರಾವರ್ಸು. ಸೊ ಎನಿಥಿಂಗ್ ಕ್ಯಾನ್ ಬಿ ಯೂಸ್ಡ್ ಈಸಿಲಿ ಓವರ್ ಹಿಯರ್ ಸರ್. ಆ ಥರ ಒಂದು ಕಾಂಬಿನೇಷನ್ಸ್ ನಾವಿಲ್ಲಿ ಪ್ಲಾನ್ ಅಪ್ ಮಾಡ್ಕೊಂಡು. ಕಲರ್ ಯಾವ್ದಿದು ಸರ್ ಇದು ಬೀಚ್ ಕಲರ್ ಹೋಗಿದೆ ಸರ್. ಬೀಚ್ ಏರೋ ಲ್ಯಾಮಲ್ಲಿ ಬೀಚ್ ಬರುತ್ತೆ, ಹೈ ಗ್ಲೋಸಿ ಲ್ಯಾಮಿನೇಟು. ಸೇಮ್ ಅದೇ ಕಾಂಬಿನೇಷನ್ ನಾವು ರನ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕ್ಯಾಫೆಚಿನೋ ಥರ ಕಾಣಿಸುತ್ತೆ. ಆಲ್ಮೋಸ್ಟ್ ಕ್ಯಾಫೆಚ್ ಅಂತ ಬಂದಿದೆ ಸರ್. ಓಕೆ. ಇಲ್ಲಿ ಸರ್ ಇದೇನು ಸರ್ ಇದು ಆಕ್ಚುಲಿ ಶೂರ್ ಹಾಕಿದ್ದು ಇವ್ರು ಇನ್ನು ಮನೆಗೆ ಶಿಫ್ಟ್ ಆಗಿಲ್ಲ. ಸೊ ಇದು ಪ್ಲೇಸ್ ಮಾಡಿದ್ದೀವಿ. ಸೊ ಅದಕ್ಕೂ ಈ ಥರ ಏರ್ ವೆಂಟ್ಸ್ ಎಲ್ಲ ಕೊಡ್ತೀವಿ ಸರ್. ಸೊ ದಟ್ ಏನಾಗುತ್ತೆ ಯಾವುದೋ ಹತ್ರ ಫೋಲ್ಸ್ ಮೇಲೆ ನಿಮಗಿರಲ್ಲ. ಸೊ ಒಂದು ಲಾರ್ಜ್ ಶೂರ್ ಹಾಕಿ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಇಲ್ಲಿ ಒಂದು 25 to 30 ಪೇರ್ಸ್ ನಾವು ಈಸಿಲಿ ಪ್ಲೇಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಬೋದು. ಓಕೆ. ಇಲ್ಲಿ ಬಾಟಮ್ ಯೂನಿಟ್ ಕವರ್. ಇದು ಬಾಟಮ್ ಸರ್. ಸರ್ ಹಾಗೇನು ಇಲ್ಲಿ ಒಂದು ಸ್ಟೇರ್ ಕೇಸ್ ಬರ್ತೀವಿ ಸರ್. ಸೊ ಸ್ಟೇರ್ ಕೇಸ್ ಬಾಟಮಲ್ಲೂ ಸ್ಪೇಸ್ ವೇಸ್ಟ್ ಮಾಡೋದು ಬರುತ್ತೆ, ಫ್ರೇಮ್ ಟೈಪ್ ಮಾಡಿದ್ದೀವಿ. ಪ್ಲಸ್ ಅಲ್ಲಿ ಒಂದು UPS ರನ್ ಆಗತ್ತೆ, UPS ಹತ್ರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಸೊ ಎಲ್ಲ ಕಡೆ ಒಂದು ಇದು ಶಟರ್ ಹಾಕ್ಬಿಟ್ಟಿದ್ದೀವಿ ಟೋಟಲ್ ಆಗಿ. ಸೊ ವೀಕ್ಷಕರೇ, ನಮ್ಮ ಜೊತೆ ಈ ಮನೆ ಓನರ್ ರಿಷಿಕ್ ಸರ್ ಇದ್ದಾರೆ. ಸೊ ವೆಲ್ಕಮ್ ಅಣ್ಣ ಸರ್. ನಮಸ್ಕಾರ. ನಮಸ್ಕಾರ. ಜಸ್ಟ್ ಮನೆ ಓಪನ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್. ಮನೆ ತುಂಬ ಚೆನ್ನಾಗಿದೆ ಸರ್. ಯಾಕೆ ವಿವೋದವ್ರನ್ನ ಚೂಸ್ ಮಾಡಿದ್ರಿ? ಏನು ಕಾರಣ ಏನು? ನಮಗೆ ಗೊತ್ತಿರೋರಿಂದ ಗೊತ್ತಾಯ್ತು. ಇದು ನಿಮ್ಮದು ಯೂಟ್ಯೂಬ್ ಚಾನಲಿಂದ ವಿಡಿಯೋ ನೋಡಿದ್ರಾ? ನಿಮ್ದು ಎಷ್ಟೊಂದು ವಿಡಿಯೋಸ್ ನೋಡಿರ್ತೀವಿ. ಸೊ ಇದರಿಂದನೇ ವಿವಾ ಇಂಟೀರಿಯರ್ಸ್ ಗೊತ್ತಾಯಿತು. ಸೊ ಅದು ವಿಸಿಟ್ ಮಾಡಿದ್ವಿ. ಅವರು ಬಜೆಟ್ ನಮ್ಗೆ ಏನು ಬಜೆಟ್ ಬೇಕೋ ಆ ಬಜೆಟ್ ಬೇಸ್ಡ್ ಕೊಡ್ತಾರೆ ಕೊಟೇಶನ್ಸ್. ಸೊ ಅದರಲ್ಲೂ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ. ಸೊ ಬೇಕಾಗ ಡಿಸೈನ್ಸ್ ಅವ್ರ ಇಂಟೀರಿಯರ್ ಡಿಸೈನಿಂಗ್ ಟೀಮ್ ಆಗಲಿ, ಎಕ್ಸಿಕ್ಯೂಷನ್ ಟೀಮ್ ಆಗಲಿ ಎಲ್ಲ ಚೆನ್ನಾಗಿದ್ದಾರೆ. ಓಕೆ ಓಕೆ. ನಾನೇ ಕೇಳ್ತೀನಿ ನಿಮಗೆ. ಇವಾಗ ನೋಡಿ, ಇವ್ರದ್ದು 2 ಆಫೀಸ್ ಇದೆ. ಮುಂಚೆ ರಾಜರಾಜೇಶ್ವರ ನಗರ ಇತ್ತು, ಆವಾಗ್ಲಿಂದನೇ ಹೋಗಿದ್ರಾ ಅಥವಾ ಈಗ ಸದ್ಯ ರೀಸೆಂಟಾಗಿ ಇಲ್ಲಿ ಕೋಗಿಲು ಓಪನ್ ಮಾಡಿದ್ರಲ್ಲ, ಅದು ಗೊತ್ತಾ ನಿಮಗೆ? ಅದು ಗೊತ್ತು. ಆದರೆ ನಾವು ಫಸ್ಟ್ ಹೋಗಿದ್ದು ರಾಜರಾಜೇಶ್ವರಿ ಬ್ರಾಂಚಲ್ಲೇ. ಅಲ್ಲಿಗೆ ಹೋಗಿ ಇಲ್ಲಿಂದ ಹೋಗಿ ಬರ್ತಾ ಇದ್ವಿ. ದೂರ ಅನ್ಸಿಲ್ಲ ನಿಮಗೆ? ಏನು ಸರ್ ದೂರ ಇದೆ, ಈಗ ಹೆಂಗಪ್ಪ ಹೋಗೋದು? ಚೆನ್ನಾಗಿರೋ ಜಾಗ ಚೆನ್ನಾಗೆಲ್ಲ ಮಾಡ್ಕೊಡೋದಿದ್ರೆ ದೂರ ಹೋಗಿ, ದೂರ ಆದ್ರೆ ಏನು ಹತ್ರ ಆದ್ರೆ ಅಲ್ವಾ? ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿದ್ರೆ. ಓಕೆ. ಅವ್ರದ್ದು ಡಿಸೈನರ್ಸ್ ಎಲ್ಲ ಮೀಟ್ ಆದಾಗ ಅವರು ಲೈಕ್ ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ ಇರ್ಬೋದು, ಕಾಮನ್ ಪೀಪಲ್ಗೂ ಅರ್ಥ ಆಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮ ಎಲ್ಲ ಹಳಬ್ರು ಇರ್ತಾರೆ, ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಕ್ಲೀನಾಗಿ ಒಂದೊಂದು ಡೀಟೇಲ್. ನಿಮ್ಗೆ ಒಂಚೂರು ಗೊತ್ತಾಗಿಲ್ಲ ಅಂದರೂ ಒಂದೊಂದೇ ಪಾಯಿಂಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರೇನು ಅರ್ಜೆಂಟ್ ಡಿಸೈನಿಂಗ್ ಟೀಮ್ ಯಾವುದಲ್ಲೂ ಅರ್ಜೆಂಟ್ ಮಾಡಲ್ಲ. ಎಷ್ಟು ಡೇಸ್ ಆದ್ರೂ ತೊಗೊಳ್ಳಿ, ಮಂತ್ಸ್ ಆದ್ರೂ ತೊಗೊಳ್ಳಿ, ಏನೇನು ಬೇಕು ಎಲ್ಲ ನೀಟಾಗಿ ಲಿಸ್ಟ್ ಔಟ್ ಮಾಡ್ತಾರೆ. ನಮ್ಮ ರಿಕ್ವೈರ್ಮೆಂಟ್ಸ್ ಆಗಲಿ ಅವ್ರ ಸಜೆಷನ್ಸ್ ಆಗಲಿ ಚೆನ್ನಾಗಿ ಕೊಡ್ತಾರೆ. ಸೊ ಎವ್ರಿಥಿಂಗ್ ಎಲ್ಲ ಅರ್ಥ ಮಾಡಿಸಿ, ಚಿಕ್ಕವರಿರಲಿ ದೊಡ್ಡವರಿರಲಿ ಮಾಡಿಸಿ ಇದು ಮಾಡ್ತಾರೆ. ವಾಟ್ ಅಬೌಟ್ ಲೈಕ್ ಡಿಸೈನ್ ಪ್ಯಾಟರ್ನ್ಗಳು? ಇವ್ರ ಹತ್ರ ಹೋದಾಗ ಡಿಸೈನ್ ಪ್ಯಾಟರ್ನ್ಸ್ಗಳೆಲ್ಲ ಚೆನ್ನಾಗಿರೋದು, ತುಂಬ ಚೆನ್ನಾಗಿರೋದಾವೆ. ಎಷ್ಟೊಂದು ಓಲ್ಡ್ ಸ್ಕೂಲ್ ಹಳೆ ಟೈಪ್ ಎಲ್ಲ ಇವ್ರ ಹತ್ರ ಇಲ್ಲ. ಎಲ್ಲ ಚೆನ್ನಾಗಿರೋದು, ಲೇಟೆಸ್ಟ್ ಏನೇನಿದೆ, ಎಲ್ಲ ಟ್ರೆಂಡಿಂಗ್ ಏನೇನಿದೆ ಎಲ್ಲ ಥರದ್ದು ಇದಾವೆ. ಓಕೆ ಓಕೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಥರ ಎಲ್ಲಾನು ಸಿಗ್ತವೆ. ಓಕೆ ಸರ್. ಇವಾಗ ಕಂಪ್ಲೀಟ್ ಆಗಿ ಮಾಡ್ಕೊಡೋದಕ್ಕೆ ಇವ್ರು ಏನು ನಿಮ್ಗೆ ಹೇಳಿದ್ರು ಆ ಟೈಮ್ ಸರಿಯಾಗಿ ಮಾಡ್ಕೊಟ್ರ ಸರ್? ಮನೆ ಓಪನಿಂಗ್ ಒಳಗಡೆ ಹೌದು, ಎಲ್ಲ ಮನೆ ಓಪನಿಂಗ್ ಒಳಗೆ ಆಯಿತು. ಹೇಳ್ಕೊಡಿ ಡೇಟ್ಗೆ ಬೇಗನೆ ಮುಗಿಸ್ಕೊಟ್ಟು. ಆಮೇಲೆ ಕಾರ್ಪೆಂಟರ್ ಎಲ್ಲ ಹೆಂಗಿದ್ದಾರೆ ಸರ್? ಚೆನ್ನಾಗಿ ಕೆಲಸ ಮಾಡ್ತಾರೆ? ಎಲ್ಲ ಚೆನ್ನಾಗಿದ್ದಾರೆ. ಹುಡುಗರು ಇರ್ಬೋದು, ಕಾರ್ಪೆಂಟರ್ ಇರ್ಬೋದು. ನೀವು ನೋಡ್ತಾ ಇದ್ರ ಬರ್ತಾ ಇದ್ರ? ಹೌದು, ನಮ್ಮ ಇಲ್ಲ ಯಲಹಂಕನೆ ಮನೆ, ರಾಜನಕುಂಟೆಯಿಂದ ಜಾಸ್ತಿ ದೂರ ಇಲ್ಲ. ಸೊ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ವಿ. ಸೊ ಅದೇ ಇಲ್ಲಿ ಹುಡುಗರು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಎಲ್ಲ ವೆಲ್ ಡಿಸಿಪ್ಲಿನ್ಡ್. ಎಲ್ಲಾನು ಇಲ್ಲಿ ವರ್ಕ್ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದು. ನಿಮ್ಗೇನು ಹೆಡ್ ಏಕ್ ಏನು ಕೊಟ್ಟಿಲ್ಲ? ಮುಗಿದ್ಮೇಲೆ ತಿನ್ನರ್ ಅಲ್ಲಿ ಬಂದು ಎಲ್ಲ ಕ್ಲೀನ್ ಮಾಡಿ ಶೈನಿ ಫಿನಿಶ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಎಂಡ್ ಆಫ್ ದ ಡೇ ನೀವಿರ್ಬೋದು, ನಿಮ್ಮ ಫ್ಯಾಮಿಲೀಸ್ ಎಲ್ಲ ನೋಡಿರೋ ಪ್ರಕಾರ ನೀವೇನು ಅನ್ಕೊಂಡಿದ್ರಿ? ಮನೇನೂ ತುಂಬ ಚೆನ್ನಾಗಿ ಬಂದಿದೆ, ಅದಕ್ಕೆ ತಕ್ಕಾದ ಇಂಟೀರಿಯರ್ ಬಂದಿದೆ ಅಂತ ಅನ್ಸುತ್ತೆ ಸರ್? ಪಕ್ಕ ಅನ್ಸುತ್ತಾ? ನಿನ್ನೆ ಫ್ಯಾಮಿಲೀಸ್ ಎಲ್ಲ ಬಂದಿರ್ತಾರಲ್ಲ, ಏನು ಹೇಳಿದ್ರು ಎಲ್ಲ ನೋಡ್ಬಿಟ್ಟು? ತುಂಬಾ ಕಾಂಪ್ಲಿಮೆಂಟ್ಸ್ ಬಂತು. ಚೆನ್ನಾಗಿದೆ ಇಂಟೀರಿಯರ್ಸ್, ಯಾರ ಹತ್ರ ಮಾಡ್ಸಿದ್ರಿ? ಓಕೆ. ಎಲ್ಲ ರೆಕಮೆಂಡ್ ಮಾಡಿದ್ರ ವಿವೋದವರಿಗೆ? ಹೇಳ್ಬೇಕಿತ್ತು ಮಾಡಿಸಿ ಸರ್ ಇವ್ರ ಹತ್ರ. ಹೌದು, ವಿವೋ ಅವ್ರ ಜೊತೆನೆ ಇಷ್ಟ ಆಯ್ತು. ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರ? ಫ್ರೆಂಡ್ಸ್ ಬಂದಿದ್ರು, ಫ್ಯಾಮಿಲೀಸ್ ಬಂದಿದ್ರು. ಎಲ್ಲರೂ ಕೇಳಿದಕ್ಕೆ ಹೇಳಿದೆ. ಖುಷಿ ಆಯ್ತಂತ? ಚೆನ್ನಾಗಿದೆ ಅಂತ? ಅರ್ಧ ಥ್ಯಾಂಕ್ಸ್ ನಿಮಗೆ ಹೇಳಿ. ಯೂಟ್ಯೂಬ್ ಚಾನಲ್ ಇಂದಾನೆ ಎಲ್ಲ ಗೊತ್ತಾಗಿ. ಓಕೆ ಓಕೆ, ಪರವಾಗಿಲ್ಲ ಸರ್. ನೀವು ಅದನ್ನ ನಂಬಿ ಮಾಡಿದ್ರಲ್ಲ ಕೆಲಸ ಕೊಟ್ಟು, ಅದು ನನಗೆ ತುಂಬ ಖುಷಿ ವಿಚಾರ. ನಾನು ವೀಕ್ಷಕರಿಗೆ ಹೇಳಿ ಸರ್, ವಿವೋದವ್ರಿಗೆ ಕೆಲಸ ಕೊಡ್ಬೋದಾ? ಡೆಫಿನೆಟ್ಲಿ ವಿವೋ ಅವ್ರಿಗೆ ಕೊಡ್ಬೋದು. ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಟಾಪ್ ನಾಚ್. ಏನು ತೊಂದರೆ ಇಲ್ಲದೆ ನಿಮ್ಗೇನು ಪ್ರಾಬ್ಲಮ್ ಆಗಿದೆ ಬೇಕಾಗಿದ್ದ ಬಜೆಟಲ್ಲಿ ಬೇಕಾಗಿರೋ ಡೇಟಲ್ಲಿ ಮಾಡಿ ಮುಗಿಸ್ಕೊಡ್ತಾರೆ. ಇನ್ನೊಂದು ಸರ್, ಇವಾಗ ಏನು ಖರ್ಚು ಮಾಡಿದ್ದೀರಲ್ಲ ನೀವು, ನಿಮ್ಗೆ ವರ್ತ್ ಅಂತ ಅನ್ಸುತ್ತೆ? ಒಂದು ರೂಪಾಯಿ ದುಡ್ಡು ವೇಸ್ಟ್ ಮಾಡಿಲ್ಲ? ವೇಸ್ಟ್ ಅಂತಲ್ಲ, ಎಲ್ಲ ಕ್ವಾಲಿಟಿ ಮೆಟೀರಿಯಲ್ಸ್ ಆಗಲಿ ಎಲ್ಲಾನು ಚೆನ್ನಾಗಿರೋದು ಯೂಸ್ ಮಾಡಿದ್ದಾರೆ. ಟಾಪ್ ಕ್ವಾಲಿಟಿ ಬಂದಿದೆ. ಒಂದು ತಮ್ಸ್ ಕೊಡ್ಬೋದು ವಿವೋದವರಿಗೆ? ಕೊಟ್ಬಿಡಿ ಸರ್. ಹಾಗಾದ್ರೆ ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದು ಮಾಸ್ಟರ್ ಬೆಡ್ರೂಮ್ ಸರ್? ಇದು ಸರ್ ಮಾಸ್ಟರ್ ಬೆಡ್ರೂಮ್ ಬೇಸಿಕಲಿ ಸನ್ ಯೂಸ್ ಮಾಡ್ತಾರೆ ಸರ್. ಸನ್ ಬೆಡ್ರೂಮ್ ಥರ ನಾವು ಇದು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿಗೂ ಕಾಟು, ವಾರ್ಡ್ರೋಬ್ ಆ್ಯಂಡ್ ದೆನ್ ಫಾಲ್ ಸೀಲಿಂಗ್ 3ಕ್ಕೂ ಹೋಗಿದೆ ಸರ್. ಎವ್ರಿಥಿಂಗ್ ಮಾಡಿದ್ದೀರಿ? ಎಸ್ ಸರ್. ಸೊ ಇದು ಒಂದು ಸ್ಟಡಿ ಯೂನಿಟ್ ಸರ್. ಇಲ್ಲಿಗೆ ಸ್ಟಡಿ ಪ್ಲಾನ್ ಮಾಡಿದ್ದೀವಿ. ಸೊ ಇದು ನೋಡ್ಬೋದು ಸರ್, ಈ ಕಲರ್ ಫಸ್ಟ್ ಟೈಮ್ ಡಿಫ್ರೆಂಟ್ ಕಲರ್ ಯೂಸ್ ಮಾಡಿದ್ವಿ, ಬ್ಲೂ ಆ್ಯಂಡ್ ಗ್ರೇ. ಓಕೆ. ಅದಕ್ಕೆ ಬ್ಲ್ಯಾಕ್ ಕಲರ್ ನಾಬ್ಸ್. ಸೊ ಅದು ಒಂದು ಕಂಪ್ನಿ ರನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ವಾಲ್ ಯೂನಿಟ್ ಆ್ಯಂಡ್ ಬೇಸ್ ಯೂನಿಟ್ ಬರುತ್ತೆ. ಬೇಸ್ ಯೂನಿಟಲ್ಲಿ ಇಲ್ಲಿ ಒಂದು ಡ್ರಾವರ್ ಕೊಟ್ಟಿದ್ದೀವಿ ಆ್ಯಂಡ್ ಶಟರು.
ಎರಡಕ್ಕೂ ಬಂದು 45 ಡಿಗ್ರಿನೇ ಹ್ಯಾಂಡಲ್ ಥರ ಆಕ್ಟ್ ಆಗುತ್ತೆ ಸರ್. ಸೊ ಸಪ್ರೇಟ್ ಹ್ಯಾಂಡಲ್ ಆ ಥರ ಪ್ಲಾನ್ ಮಾಡೋದು ಬೇಕಾಗಿಲ್ಲ. ಆ 45 ಡಿಗ್ರಿ ನಾವು ರನ್ ಮಾಡ್ಕೊಂಬೋತಾರೆ. ಓಕೆ, ಈ ಕಲರ್ ಯೂನಿಕ್ ಸರ್ ಇದು. ತುಂಬಾ ಚೆನ್ನಾಗಿ ನೋಡ್ತಾ ಇರೋದು ಇದು ಆ್ಯಕ್ಚುಲಿ. ಓಕೆ ಓಕೆ, ಈ ಲೈಟ್ ಕೊಟ್ಬಿಟ್ಟು ಸರ್ ಬಾಟಮಲ್ಲಿ ಪ್ರೊಫೈಲ್ ರನ್ ಮಾಡಿದ್ದೀವಿ. ಸಂಜೆ ಹೊತ್ತು ಬರೀ ಎಲ್ಲ ಲೈಟ್ ಆಫ್ ಮಾಡಿ ಇದು ಹಿಡ್ಕೊಂಡು ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ಕೋಬಹುದು. ಇದು ಫಾಲ್ ಸೀಲಿಂಗ್ ಸರ್ ಟೋಟಲ್ ರೂಮ್ ಕವರ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಫೆರಿಫರಲ್ಸು ಆ್ಯಂಡ್ ದೆನ್ ಇಂಟರ್ನಲ್ ಬಂದಾಗ ಐಲ್ಯಾಂಡಲ್ಲಿ ನೀವು ನೋಡ್ಬೋದು ಸರ್. ಈ ಥರ ಮಾಡಿದ್ರೆ ನಾವು ಒಂದು ಎಲಿಗೆಂಟ್ ಅಚೀವ್ ಆಗೋದು. ಸೊ ಜಸ್ಟ್ ನಾರ್ಮಲ್ ಕ್ಯಾಮೆರಾ ಲೈಟ್ಸು ಅಥವಾ ಪ್ರೊಫೈಲ್ ಲೈಟ್ ಹೋಗೋದನ್ನ ಈ ಪ್ರೊಫೈಲ್ ಲೈಟನ್ನು ವಿಡ್ಸು ಮತ್ತು ಹೈಟ್ಸ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಪ್ಯಾಟರ್ನ್ ಥರ ರನ್ ಮಾಡಿದಾಗ ತುಂಬ ಒಳ್ಳೆ ಲುಕ್ ಸಿಗುತ್ತೆ ಸರ್. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇದು? ಓಕೆ, ಬೆಡ್ ಸರ್ ಅಗೇನ್ ಕಿಂಗ್ ಸೈಜ್ ಕಾಟ್ ಹೋಗಿದ್ದಾರೆ. ಈ ಫ್ಯಾಬ್ರಿಕ್ ನೋಡ್ಬೋದು ಸರ್ ನೀವು. ಆ ಗ್ರೇ ಕಲರ್ನ ಇಲ್ಲಿ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ಗ್ರೇ ಲ್ಯಾಮಿನೇಟ್ಗೆ ಇದೊಂದು ಗ್ರೇ ಫ್ಯಾಬ್ರಿಕಲ್ಲಿ ಮ್ಯಾಚ್ ಮಾಡಿದ್ದೀವಿ. ವಿತ್ ಪ್ಯಾಟರ್ನ್ಸ್ ಬಂದು ಈ ಥರ ಎಕ್ಸೆಸ್ ಪ್ಯಾಟರ್ನ್ಸ್ ನಾವಿಲ್ಲಿ ರನ್ ಮಾಡ್ಕೊಂಡಿದ್ದೀವಿ ಸರ್. ಕ್ಲಾತ್ ತುಂಬಾ ಚೆನ್ನಾಗಿದೆ ಸರ್. ಫುಲ್ ಪ್ರೀಮಿಯಂ ಕ್ಲಾತ್ಗೆ ಹೋಗಿದೆ ಸರ್ ಇಲ್ಲಿಗೆ. ಅಲ್ಲಿನ ಕಲರನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಅಂಡ್ ಎರಡು ಕಡೆನೂ ಕಾರ್ಡ್ಸ್ ಐಟಮ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ, ಇದು ಹೈಡ್ರಾಲಿಕ್ ಬೆಡ್ ಸರ್? ಯಾವ ಥರ ಇದು? ಇದು ಹೈಡ್ರಾಲಿಕ್ ಬೆಡ್ ಸರ್. ಇದು ಹೈಡ್ರಾಲಿಕ್ ಸ್ಟೋರೇಜ್ ಇರುತ್ತೆ ಒಳಗೆ. ಸ್ಟೋರೇಜ್ ಬಾಟಮಲ್ಲಿ ಫುಲ್ ಸ್ಟೋರೇಜ್ ಬರುತ್ತೆ ಸರ್. ಓಕೆ ಓಕೆ ಓಕೆ. ಆಮೇಲೆ ಈ ಕಡೆ ಇಲ್ಲಿಗೆ ಬಂದಾಗ ಸರ್ ಫುಲ್ ವಾರ್ಡ್ರೋಬ್. ಸೊ ವಾಕಿಂಗ್ ಸ್ಪೇಸ್ ಥರ ಮಾಡ್ಕೊಂಡಿದ್ರು. ಈ ವಾರ್ಡ್ರೋಬ್ನು ಸೇಮ್ ಅದೇ ಪ್ಯಾಟರ್ನ್ ಹೋಗಿದ್ವಿ. ಸಿಂಗಲ್ ಟೋನೇನೆ, ಬಟ್ ಆ ಸಿಂಗಲ್ ಟೋನ್ ಮೇಲೆ ಈ ಥರ ಗ್ರೂವ್ಸ್ ಮಾಡಿ ಪ್ಯಾಟರ್ನ್ ಮಾಡ್ಕೊಂಡಿವಿ ಸರ್. ಸೊ ಆ ಗ್ರೂವ್ಸೇ ಇದಕ್ಕೆ ಒಂದೊಳ್ಳೆ ಲುಕ್ ಕೊಡ್ತಾ ಇದೆ. ಆ ಗ್ರೂವ್ಸ್ ಇರುವಂಥ ಪೇಂಟು ಆ್ಯಂಡ್ ದೆನ್ ಈ ಹ್ಯಾಂಡಲ್ ಇದೆರಡೂ ನಾವು ಒಂದೇ ಇದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಇದ್ರೊಳಗಡೆ ಪೇಂಟ್ ಮಾಡಿದ್ದೀವಿ ಸರ್. ಸರ್ ಅದಕ್ಕೆ ತಕ್ಕಾದ ಹ್ಯಾಂಡಲ್ ಅದನ್ನು ಹ್ಯಾಂಡಲ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಡ್ರೆಸ್ಸರ್ಗೆ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಸಿಂಗಲ್ ಟಾಲ್ ಯೂನಿಟ್. ಹೈಟ್ ಆಫ್ ದ ಮಿರರ್ಸ್ ಆಲ್ಮೋಸ್ಟ್ ಲೈಕ್ 6.5 ಫೀಟ್ ಮೇಲೆ ಕೊಟ್ಟಿದ್ದೀವಿ ಸರ್. ಸೊ ಒಳ್ಳೆ ವ್ಯೂ ಸಿಗುತ್ತೆ. ಆ್ಯಂಡ್ ಇಲ್ಲಿ ಬಂದಾಗ ನಿಮಗೆ ಟೋಟಲ್ ನಂಬರ್ ಆಫ್ ಸ್ಟೋರೇಜ್ ಜಾಸ್ತಿ ಬರುತ್ತೆ ಸರ್. ಇದರೊಳಗಡೆ ಫುಲ್ ಆಗಿ ಶೆಲ್ಫಾಗಿ ಕೊಟ್ಟಿದ್ದೀವಿ. ಸೊ ನಂಬರ್ ಆಫ್ ಸ್ಟೋರೇಜ್ ಚೆನ್ನಾಗಿ ಬರುತ್ತೆ ಸರ್. ಓಕೆ, ಅದು ಓಪನ್ ಮಾಡಿ ಅಲ್ಲಿ ತೋರಿಸಿದ್ರು. ಇದರೊಳಗಡೆ ಯಾವ ಥರ ಮಾಡಿದ್ದೀರಾ? ಸೊ ಇಲ್ಲಿ ಬಂದಾಗ ಸರ್ ಅಗೇನ್ ಒಂದು ಹ್ಯಾಂಗರ್ ಸ್ಪೇಸ್ ಕೊಟ್ಟಿರ್ತೀವಿ. ಬಾಟಮ್ ಮೇಲೆ ಡ್ರಾವರ್ ಯೂನಿಟ್, ಕೆಳಗಡೆ ಬಂದು ಒಂದು ಬ್ಲೂ ಶೆಲ್ಫ್ ಕೊಟ್ಟಿರ್ತೀವಿ. ಸೊ ಹ್ಯಾಂಗರ್ ಸ್ಪೇಸ್ ತುಂಬ ಪ್ರಯಾರಿಟಿ ಕೊಟ್ಟಿವಿ. ಯಾಕಂದ್ರೆ ನಂಬರ್ ಆಫ್ ಬ್ಲೇಸರ್ಸ್ ಆ್ಯಂಡ್ ಸೂಟ್ ಜಾಸ್ತಿ ಇದೆ ಅಂತ ಸರ್ ಹೇಳ್ತಿದ್ರು. ಸೊ ಅದನ್ನು ಯೂಸ್ ಮಾಡ್ಕೊಂಡು ಕರೆಕ್ಟಾಗಿ ಬರುತ್ತೆ. ಓಕೆ, ಈ ಕಡೆ ಸೊ ಇಲ್ಲಿ ಬಂದ ಸರ್ ಒಂದು ಸಿಂಗಲ್ ಶಟರ್ ಯೂನಿಟ್. ಇಲ್ಲಿ ಬರೀ ಶೆಲ್ಫ್ ಕೊಟ್ಟಿರ್ತೀವಿ. ಸೊ ಸ್ಟೋರೇಜ್ ಮಾಡ್ಕೊಳ್ಳೋಕೆ ಕರೆಕ್ಟ್ ಪ್ಲಾನ್ ಅಪ್ ಆಗುತ್ತೆ ಅಂತ. ಕರೆಕ್ಟ್ ಸರ್. ಸರ್ ಈ ಮನೆಯ ಬಜೆಟ್ ಅಂತ ಬಂದ್ರೆ ಲೈಕ್ ಟೋಟಲ್ ಆಗಿ ಎಷ್ಟು ಆಯ್ತು ಸರ್ ಇದು? ಸರ್ ಅದು 8 lakhs ಪ್ಲಸ್ GST ಸರ್. ಇವ್ರದ್ದು 8 ಲಕ್ಷ ಪ್ಲಸ್ GST. ಕರೆಕ್ಟ್ ಆಗಿ ಅಲ್ವಾ ಸರ್? ಇವಾಗ ನಿಮ್ಮ ಚಾರ್ಜಸ್ ಅಂತ ಬಂದ್ರೆ ಏನ್ ಚಾರ್ಜ್ ಮಾಡ್ತಾ ಇದ್ದಾರೆ ಸರ್? ನಮ್ದು ಆಲ್ಮೋಸ್ಟ್ ಒಂದು 850 ಸ್ಟಾರ್ಟ್ ಆಗಿ ಅಪ್ ಟು 3000 ಗಂಟೆ ಮಾಡ್ತೀವಿ ಸರ್. ಡಿಪೆಂಡಿಂಗ್ ಅಪಾನ್ ದ ಮೆಟೀರಿಯಲ್ಸ್ ಕಸ್ಟಮರ್ ಯಾವ ಥರ ತೊಗೊಳ್ತಿದ್ದಾರೆ, ಅವ್ರ ರಿಕ್ವೈರ್ಮೆಂಟ್ಸ್ ಯಾವ ಥರ ಇದೆ. ಸೊ ಈ ಒಂದು ಇದರಲ್ಲಿ ಒಂದು 850 ರೂಪಾಯಿಂದ 3000 ಗಂಟೆ ನಾವು ಮಾಡ್ತೀವಿ ಸರ್. ಮಾಡ್ತಾ ಇರ್ತೀರಾ? ಇನ್ನು ಬ್ರ್ಯಾಂಡ್ಸ್ ಅಂತ ಬಂದ್ರೆ ಏನೇನು ಬ್ರ್ಯಾಂಡ್ಸ್ಗಳನ್ನು ಯೂಸ್ ಮಾಡ್ತೀರಾ ನೀವು? ಸರ್ ಬೇಸಿಕಲಿ ಪ್ಲೈಬೋರ್ಡ್ ಬಂದು ಮುಂಚೆ ನಾವು ಸೆಂಚುರಿ ಸೈನಿಕ್ಸ್ ಎಲ್ಲ ಯೂಸ್ ಮಾಡ್ತಿದ್ವಿ. ಸೊ ನಾವು ಆಲ್ರೆಡಿ ಒಂದು 3-4 ವಿಡಿಯೋಸ್ ಅಂತ ಹೇಳಿದ್ವಿ. ಸೊ ನಮಗೆ ನಮ್ಮದೇ ಪ್ಲೈ ಬಂದಿದೆ ವಿವಾ ಅಂತೇಳಿ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಆಲ್ಮೋಸ್ಟ್ ನಾವು 25 to 30 years ಆಫ್ ವ್ಯಾರಂಟಿನೂ ಕೊಡ್ತಾ ಇದ್ದೀವಿ ಸರ್ ವಿತ್ ಸರ್ಟಿಫಿಕೇಟು. ಕಮ್ಮಿಂಗ್ ಟು ಪ್ಲೈಬೋರ್ಡ್ ಸಾರಿ ಇದಕ್ಕೆ ಬಂದಾಗ ಹಾರ್ಡ್ವೇರ್ಗೆ ಬಂದಾಗ ನಾವಿವಾಗ ಹಾಫ್ ಲೇಗ್ ಅಪ್ಗ್ರೇಡ್ ಆಗಿವಿ. ಸೊ ನಮ್ಮ ಹತ್ರ ಯಾರು ಈ ಮಾರ್ಚ್ನೆಲ್ಲ ಬುಕ್ ಆದರೂ ಹಾಫ್ ಲೇ ಕೊಡ್ತಾ ಇದ್ದೀವಿ. ಮುಂಚೆ ಬಂದು ಹೆಟಿಕ್ ಇತ್ತು, ಇವಾಗ ಹಾಫ್ ಲೇ ಕೊಡ್ತಾ ಇದ್ದೀವಿ. ಆ್ಯಂಡ್ ಅಗೇನ್ ಹಾಫ್ ಲೇ ಕಡೆಯಿಂದ ನಮಗೆ ಬಂದು 5 years ಆಫ್ ವ್ಯಾರಂಟಿ ಕೊಡ್ತಾ ಇದ್ದಾರೆ ಸರ್. ಓಕೆ, 5 ವರ್ಷ ವಾರಂಟಿ. ಇವಾಗೆಲ್ಲ ಹಾಫ್ ಲೇನೇನಾ? ಟೋಟಲ್ ಹಾಫ್ ಲೇ ಸರ್. ಹೌದು. ಓಕೆ ಓಕೆ ಓಕೆ. ಇನ್ನು ಫ್ಲೈ ಅಲ್ಲಿ ಎಷ್ಟು ವಾರಂಟಿ ಸಿಗುತ್ತೆ ಅಂತ ಅಂದ್ರೆ ಸರ್ 25 30 ವರ್ಷ ಕೊಡ್ತೀವಿ ಸರ್. ಅಷ್ಟು ಸಿಗುತ್ತಾ? ಎಸ್ 100%. ಓಕೆ ಓಕೆ ಓಕೆ, ಸೂಪರ್ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಸರ್ವಿಸ್ ಏರಿಯಾ ಎಲ್ಲೆಲ್ಲಿ ಸರ್? ಸರ್ ಬ್ಯಾಂಗ್ಳೂರ್ ಸುತ್ತಮುತ್ತ ಫುಲ್ ಮಾಡ್ತಾ ಇದೀವಿ. ಬ್ಯಾಂಗ್ಳೂರಲ್ಲೂ ಮಾಡ್ತಾ ಇದ್ದೀವಿ ಸರ್. ಇವಾಗ ಕೆಲವೊಂದು ಔಟ್ಸ್ಟೇಷನ್ ಪ್ರಾಡಕ್ಟ್ ಮಾಡ್ತಾ ಇದೀವಿ. ಬಟ್ ಒಂದು ನಾನೇ ನಮ್ಮ ವೀಕ್ಷಕರು ಹೇಳಬೇಕು ಅಂತಂದ್ರೆ, ಸೊ ಔಟ್ಸ್ಟೇಷನ್ ನಾವು ಮಾಡಿದಾಗ ಪ್ರಾಜೆಕ್ಟ್ ವ್ಯಾಲ್ಯೂ ಆಲ್ಮೋಸ್ಟ್ ಒಂದು 10 to 12 lakhs ಮೇಲೆ ಮಾಡ್ತಾ ಇದೆ ಸರ್. ಅದಕ್ಕಿಂತ ಬಿಲೋ ಹೋದಾಗ ನಾವು ಜಾಸ್ತಿ ಇದಾಗ್ತಿಲ್ಲ ಅಂತ ಹೇಳಿ ಮಾಡ್ತಿಲ್ಲ. ಸೊ ಸಮಥಿಂಗ್ ಪ್ರಾಜೆಕ್ಟ್ ವಿಚ್ ಇಸ್ ಔಟ್ಸ್ಟೇಷನ್ ಬಂದಾಗ ಒಂದು 12 lakhs ಮೇಲೆ ಇದ್ದಾಗ ನಾವು ತಗೊಂಡದನ್ನ ಮಾಡ್ತಾ ಇದ್ದೀವಿ. ಬಟ್ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೊಡ್ತಾ ಇದ್ದೀವಿ. ಎಸ್ ಹೌದು. ಸೊ ಮೈಸೂರು ತುಮಕೂರು ಅಂತೂ ಕಾಮನ್ ಸರ್. ಕಾಮನ್ ಆಯಿತು. ಇವಾಗ ಧಾರವಾಡಲ್ಲಿ ಒಂದು ಮಾಡಕ್ಕೆ ಸ್ಟಾರ್ಟ್ ಮಾಡಿ ಮುಂದೆ ಕೊರಸ್ಪೇಟೆಲ್ಲ ಮುಗೀತು. ಆ್ಯಂಡ್ ಪುತ್ತೂರಲ್ಲಿ ತುಂಬ ಚೆನ್ನಾಗಿ ಬಂತು ಸರ್. ಒಂದು ಧಾರವಾಡ ಪುತ್ತೂರಲ್ಲಿ ಮಾಡ್ತಿದ್ದೀವಿ. ಕುಮಟಾದ ಮೊನ್ನೆ ಮುಗೀತು. ಆ್ಯಂಡ್ ದೆನ್ ಹಿರಿಯೂರಲ್ಲಿ ಮುಗೀತು ಸರ್. ಮೊನ್ನೆ ರೀಸೆಂಟಾಗಿ ಮುಗೀತು. ಹಿರಿಯೂರಲ್ಲಿ ಮುಗೀತು. ಸೊ ಅಲ್ಲೂ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಗುಲ್ಬರ್ಗದಲ್ಲಿ ಬರೋದೆ, ಅದು ಮಾಡ್ತಾ ಇದ್ವಿ. ಶಿವಮೊಗ್ಗದಲ್ಲಿ ಇನ್ನೊಂದು 2 days ಮೆಟಲ್ ಕಳಿಸ್ತಾ ಇದ್ದೀವಿ ಶಿವಮೊಗ್ಗಗೆ. ಸೊ ಇದ್ರ ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಇವಾಗ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಕೆಲವು ಡಿಸೈನರ್ಸ್ಗಳು ಮಾತ್ರ ಕರ್ನಾಟಕದಾದ್ಯಂತ ಸರ್ವಿಸ್ ಕೊಡ್ತಾ ಇರುವಂಥವ್ರು. ಅವರಲ್ಲಿ ವಿವಾ ಡಿಸೈನ್ ಕೂಡ ಒಬ್ಬರು ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು, ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ಇರಬೇಕು ಅಂದರೆ ವಿವಾದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 2 ಕಡೆ ಇವ್ರ ಆಫೀಸ್ ಇದೆ. ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿರ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.